ಜಾನಕಮ್ಮನವರು ಕೆಲವು ದಿನಗಳಿಂದ ವೃದ್ಧಾಶ್ರಮದಲ್ಲಿ ಇದ್ದರು. ಅವರಿಗೆ ಈಗ 70 ವರ್ಷವಾಗಿತ್ತು. ಅವರ ಮಗ ಜೈರಾಮ್ ಅವರನ್ನು ಇಲ್ಲಿ ಬಿಟ್ಟು ಹೋದ ಮೊದಲ ದಿನದಿಂದ ಅವರು ಗೋಡೆಯ ಮೇಲೆ ಗೆರೆಯನ್ನು ಎಳೆಯಲು ಶುರು ಮಾಡಿದರು. ಮತ್ತು ಆ ಮಗ ಆಶ್ರಮದಲ್ಲಿ ಬಿಟ್ಟು ಹೋದ ದಿನ ತಾಯಿಯ ಬಳಿ ಹೇಳಿ ಹೋಗಿದ್ದ, ಅಮ್ಮ, ನಾನು ನಿಮ್ಮನ್ನು 2 ತಿಂಗಳ ಬಳಿಕ ಬಂದು ಕರೆದುಕೊಂಡು ಹೋಗುತ್ತೇನೆ ಎಂದು. ಆ ದಿನದಿಂದ ಅವರು ಪ್ರತಿದಿನ ಗೋಡೆಯ ಮೇಲೆ ಒಂದೊಂದು ಗೆರೆಯನ್ನು ಎಳೆಯುತ್ತಿದ್ದರು. 60 ದಿನಗಳು ಮುಗಿದರೆ ನನ್ನ ಮಗ ಬರುತ್ತಾನೆ, ಕರೆದುಕೊಂಡು ಹೋಗ್ತಾನೆ ಎಂಬ ನಿರೀಕ್ಷೆಯಲ್ಲಿದ್ದರು. ಮತ್ತು ಒಂದು ದಿನ ಮಗ ಬಂದು ಆಶ್ರಮದ ಬಾಗಿಲ ಬಳಿ ನಿಂತು ಹೇಳುತ್ತಾನೆ, ಬನ್ನಿ ಅಮ್ಮ, ಮನೆಗೆ ಹೋಗೋಣ ಎಂದು ಕರೆಯುತ್ತಾನೆ. ಆ ದಿನ ನಗುತ್ತಾ ಎಲ್ಲ ಗೆರೆಗಳನ್ನು ತನ್ನ ಕೈಯಿಂದಲೇ ಅಳಿಸಿಬಿಡುತ್ತೇನೆ ಎಂದು ಸಂತೋಷಪಟ್ಟುಕೊಳ್ಳುತ್ತಿರುತ್ತಾರೆ. ಆದರೆ ಮಗ 850 ದಿನಗಳಾದರೂ ತನ್ನ ತಾಯಿಯನ್ನು ಕರೆದುಕೊಂಡು ಹೋಗಲು ಬರುವುದಿಲ್ಲ. ಮುಂದೆ ಆ ತಾಯಿ ಮಾಡಿದ ಕೆಲಸ ಎಂಥದ್ದೆಂದರೆ, ಒಂದು ದಿನ ಅವರು ವೃದ್ಧಾಶ್ರಮದಿಂದ ತಮ್ಮ ವೇಷಭೂಷಣವನ್ನು ಬದಲಿಸಿಕೊಂಡು ತಾವು ಬದುಕಿ ಬಾಳಿದಂತಹ ಮನೆಯತ್ತ ಹೊರಟರು. ಆದರೆ ಮನೆಯ ಬಳಿ ಹೋದಾಗ ಅಲ್ಲಿನ ದೃಶ್ಯವನ್ನು ನೋಡಿ ದಂಗಾಗಿ ಹೋದರು. ಮಗ ಸೊಸೆ ಅವರನ್ನು ಕೆಲಸದವಳೆಂದು ತಿಳಿದು ಮನೆಗೆ ಹೋಗುವ ಮುಂಚೆ ವೃದ್ಧಾಶ್ರಮದಲ್ಲಿ ಉಳಿದುಕೊಂಡಿದ್ದ ರೂಮಿನಲ್ಲಿ 850 ಗೆರೆಗಳನ್ನು ಎಳೆದಿದ್ದರು. ಆದರೂ ಮಗ ಬರಲೇ ಇಲ್ಲ. ಈಗ ಜಾನಕಿ ಅವರ ಮನಸ್ಸಿನಲ್ಲಿ ಮಗ ಬರುವ ಆಸೆ ಇಂಗಿ ಹೋಗಿತ್ತು. ಆ ವೃದ್ಧಾಶ್ರಮದ ಬೇರೆ ಮುದುಕಿಯರು ಆ ಗೋಡೆಯನ್ನು ನೋಡಿದಾಗ ಅವರ ಮನಸ್ಸಿಗೆ ದುಃಖವಾಗುತ್ತಿತ್ತು. ಒಂದು ದಿನ ಬೆಳಗ್ಗೆ ಜಾನಕಮ್ಮನವರ ಪಕ್ಕದ ಮಂಚದಲ್ಲಿದ್ದ ಸುಮಿತ್ರಾ ಅವರು ಓಡೋಡಿ ರೂಮಿನೊಳಗೆ ಬಂದರು. ಅವರ ಕಣ್ಣುಗಳಲ್ಲಿ ಒಂದು ರೀತಿಯ ಹೊಳಪು ಇತ್ತು. ಜಾನಕಿ, ಜಾನಕಿ, ನನ್ನ ಮಗ ನನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದಾನೆ. ಇನ್ನು ನನ್ನ ಜೀವನದಲ್ಲಿ ಉಳಿದಿರುವ ದಿನಗಳನ್ನು ನನ್ನ ಕುಟುಂಬದವರ ಜೊತೆ ನೆಮ್ಮದಿಯಾಗಿ ಕಳೆಯುತ್ತೇನೆ ಎಂದರು. ಆಗ ಜಾನಕಿ ಅವರ ಮುಖದಲ್ಲಿ ಸಂತೋಷ ಕಂಡಿತು. ಆದರೆ ಕಣ್ಣುಗಳಲ್ಲಿ ನೀರು ತುಂಬಿದವು. ಸುಮಿತ್ರಾ ತನ್ನ ಬಟ್ಟೆಗಳನ್ನು ಅವರ ಸೂಟ್ಕೇಸ್ನಲ್ಲಿ ತುಂಬಿಕೊಂಡರು. ಆಗ ಅವರ ಕೈಗಳು ನಡುಗುತ್ತಿದ್ದವು. ಈಗ ಅವರಿಗೆ ಯೌವನದ ವಯಸ್ಸು ಬಂದಿರುವಂತೆ ಆಗಿತ್ತು. ಸ್ವಲ್ಪ ಸಮಯದ ನಂತರ ಸುಮಿತ್ರಾ ಅವರು ಎಲ್ಲರಿಗೂ ಕೊನೆಯದಾಗಿ ಮಾತನಾಡಿಸಿ ಎಲ್ಲರಿಗೂ ವಿದಾಯ ಹೇಳಿ ಸಂತೋಷದಿಂದ ಅಲ್ಲಿಂದ ಹೊರಟರು. ಆಗ ತನ್ನ ಸ್ನೇಹಿತೆ ಸುಮಿತ್ರಾಳನ್ನು ಕಳಿಸಿದ ನಂತರ ಜಾನಕಿಯವರು ಮತ್ತೆ ಅವರ ರೂಮಿಗೆ ಬಂದು ಕುಳಿತುಕೊಂಡರು. ಆದರೆ ಅವರಿಗೆ ಮತ್ತೆ ಅದೇ ಉಸಿರುಗಟ್ಟಿಸುವ ಮೌನ. ನಂತರ ನಿಧಾನವಾಗಿ ಅವರು ಗೋಡೆಯ ಹತ್ತಿರ ಹೋದರು. ಒಂದು ಮಾರ್ಕರ್ ಪೆನ್ನು ತೆಗೆದುಕೊಂಡು ಭಾರವಾದ ಮನಸ್ಸಿನಿಂದ ಮತ್ತೊಂದು ಗೆರೆಯನ್ನು ಎಳೆದರು. ಕಣ್ಣೀರು ಹರಿಯುತ್ತಿತ್ತು. ಆದರೆ ಅವರಿಗೆ ಅವರದ್ದೇ ಆದ ನಿಯಮ ಇತ್ತು. ಪ್ರತಿದಿನ ಅವರು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಸ್ವಚ್ಛ ಮಾಡಿ ತೊಳೆದ ಸೀರೆಯನ್ನು ಹುಟ್ಟುಕೊಳ್ಳುವುದು, ಕೂದಲನ್ನು ಬಾಚಿ ಸುತ್ತಿ ಗಂಟು ಕಟ್ಟುವುದು ಮತ್ತು ಆಶ್ರಮದ ಗೇಟಿನ ಕಡೆ ನೋಡಿಕೊಳ್ಳುತ್ತಾ ಕುಳಿತುಕೊಳ್ಳುವುದಾಗಿತ್ತು. ಅಲ್ಲಿ ಓಡಾಡುತ್ತಿರುವ ವಾಹನಗಳನ್ನು ನೋಡುತ್ತಾ ಕುಳಿತುಕೊಳ್ತಿದ್ರು. ಆಗಲೇ ಆಶ್ರಮದವರು ಕೇಳ್ತಿದ್ರು, ಜಾನಕಮ್ಮನವರೇ, ಇಷ್ಟು ಬೇಗ ರೆಡಿಯಾಗಿ ಎಲ್ಲಿಗೆ ಹೊರಟಿದ್ದೀರಿ ಎಂದಾಗ ಅವರು ಏನನ್ನು ಹೇಳುತ್ತಿರಲಿಲ್ಲ. ಸಣ್ಣ ಒಂದು ನಗುವನ್ನು ಬೀರುತ್ತಿದ್ದರಷ್ಟೆ. ಯಾವಾಗಲಾದರೂ ಕಾರಿನ ಹಾರನ್ ಶಬ್ದ ಕೇಳಿದರೆ ಅವರು ತಟ್ಟನೆ ಎದ್ದು ನಿಂತು ಇಣುಕಿ ನೋಡ್ತಿದ್ರು. ಮತ್ತು ಆ ಒಂದು ಕ್ಷಣಕ್ಕೆ ಅವರ ಹೃದಯ ಜೋರಾಗಿ ಒಡೆದುಕೊಳ್ಳುತ್ತಿತ್ತು. ತಮ್ಮ ರೂಮಿನ ಕಿಟಕಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಗೇಟಿನ ಕಡೆ ನೋಡ್ತಿದ್ರು. ಆಶ್ರಮದೊಳಗೆ ಕಾರೇನೋ ಬರುತ್ತಿದ್ದವು. ಆದರೆ ಅದರಿಂದ ಇಳಿಯುತ್ತಿದ್ದವರು ಅಪರಿಚಿತರಾಗಿರುತ್ತಿದ್ದರು. ಆಗ ಅವರು ಮತ್ತೆ ತಾವು ಹಿಡಿದುಕೊಂಡಿದ್ದ ಕಿಟಕಿಯ ಕಂಬಿಗಳನ್ನು ಬಿಟ್ಟು ಮಂಚದ ಮೇಲೆ ಕುಳಿತುಕೊಳ್ಳುತ್ತಿದ್ದರು. ಇತ್ತೀಚೆಗೆ ಅವರ ಈ ಕಾಯುವಿಕೆ ನಿಧಾನವಾಗಿ ಕಡಿಮೆಯಾಗಿ ಬಿಟ್ಟಿತ್ತು. ಒಂದು ದಿನ ಬೆಳಗ್ಗೆ ಆಶ್ರಮದ ಹಾಲಿನಲ್ಲಿ ಎಲ್ಲ ವಯಸ್ಸಾದವರು ಮಾತನಾಡಿಕೊಳ್ಳುತ್ತಿದ್ದರು. ಅದರಲ್ಲಿ ಒಬ್ಬರು ತಮ್ಮ ಮೊಮ್ಮಗಳು SSLC ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿದ ಬಗ್ಗೆ ಹೆಮ್ಮೆ ಪಟ್ಟುಕೊಂಡು ಹೇಳಿಕೊಳ್ಳುತ್ತಿದ್ದರು. ಅಲ್ಲಿ ಒಂದು ಟೇಬಲ್ ಮೇಲೆ ಪತ್ರಿಕೆ ಇತ್ತು. ಆಗ ಜಾನಕಿಯವರು ನಿಧಾನವಾಗಿ ಅದನ್ನು ತೆಗೆದುಕೊಂಡು ಓದುತ್ತಿದ್ದರು. ಪುಟಗಳನ್ನು ತಿರುಗಿಸಿದಾಗ ಅವರಿಗೆ ಒಂದು ಜಾಹೀರಾತಿನ ಮೇಲೆ ಕಣ್ಣು ಬಿತ್ತು. ಒಂದು ಗೌರವಾನ್ವಿತ ಕುಟುಂಬಕ್ಕೆ 3 ವರ್ಷದ ಮಗುವನ್ನು ನೋಡಿಕೊಳ್ಳಲು ಅನುಭವ ಹೊಂದಿದ ನಂಬಿಕಸ್ಥ ಕೆಲಸದವಳು ಬೇಕಾಗಿದ್ದಾರೆ ಎಂದು. ವೇತನ ತಿಂಗಳಿಗೆ 15,000 ಕೊಡಲಾಗುತ್ತದೆ. ಆಸಕ್ತಿ ಇರುವವರು ಕೂಡಲೇ ಸಂಪರ್ಕಿಸಿ ಎಂದು ಬರೆದಿತ್ತು. ಮತ್ತು ಅದರ ಕೆಳಗೆ ವಿಳಾಸವನ್ನು ಸಹ ಕೊಟ್ಟಿದ್ದರು. ಅದನ್ನು ನೋಡುತ್ತಿದ್ದಂತೆ ಜಾನಕಿಯವರ ಕಣ್ಣುಗಳಲ್ಲಿ ಒಂದು ರೀತಿಯ ಹೊಳಪು ಹೊಳೆಯಿತು. ಅವರು ಮತ್ತೆ ಮತ್ತೆ ಅದನ್ನೇ ಓದುತ್ತಿದ್ದರು. ಆದರೆ ಅವರಿಗೆ ನಂಬಿಕೆ ಆಗಲಿಲ್ಲ. ಯಾಕಂದರೆ ಅದು ಜಾನಕಿಯವರ ಮನೆಯ ವಿಳಾಸವಾಗಿತ್ತು. ಅವರು ಮತ್ತು ಅವರ ಪತಿ ತೀರಿಕೊಂಡ ತಮ್ಮ ಜೀವಿತಾವಧಿಯಲ್ಲಿ ಉಳಿತಾಯದಿಂದ ಕಟ್ಟಿದ ಮನೆಯ ವಿಳಾಸವಾಗಿತ್ತು. ಅವರ 2 ವರ್ಷದ ಮೊಮ್ಮಗಳು ಅವರು ಮನೆಯನ್ನು ಬಿಡುವಾಗ ಇನ್ನು ಮಾತು ಬರುತ್ತಿರಲಿಲ್ಲ. ಚಿಕ್ಕ ಮಗುವಾಗಿದ್ದಳು. ಅದನ್ನು ನೆನೆಸಿಕೊಂಡು ಅವರ ಹೃದಯದಲ್ಲಿ ಇದ್ದಕ್ಕಿದ್ದಂತೆ ಮಾತೃತ್ವದ ಬಿರುಗಾಳಿ ಎದ್ದಿತು. ಜೈರಾಮ್ ಮತ್ತು ಅವನ ಹೆಂಡತಿ ಜೀವಿತಾಗೆ ಕೆಲಸದವಳು ಬೇಕೆಂದರೆ ಮನೆಯಲ್ಲಿ ಮಗುವನ್ನು ಪ್ರೀತಿಯಿಂದ ನೋಡಿಕೊಳ್ಳುವವರು ಯಾರೂ ಇಲ್ಲವೇ? ಆಧುನಿಕತೆ ಮತ್ತು ಕೆರಿಯರ್ನ ಕುರುಡು ಓಟದಲ್ಲಿ ತಮ್ಮ ಮೊಮ್ಮಗಳು ಒಂಟಿಯಾಗಿ ಬಿಟ್ಟಿದ್ದಾಳೆಯೇ ಎಂದು ಅವರ ಮನಸ್ಸಿನಲ್ಲಿ ಈಗ ಒಂದು ದೊಡ್ಡ ಯುದ್ಧವೇ ಶುರುವಾಗಿತ್ತು. ಈಗ ನಾನು ಅಲ್ಲಿಗೆ ಹೋಗಬೇಕಾ ಎಂದು ಯೋಚಿಸಿದರು. ಯಾಕೆಂದರೆ ಹುಟ್ಟಿದಾಗಿನಿಂದ ಅವಳನ್ನು ಮಡಿಲಲ್ಲಿ ನಾನು ಸರಿಯಾಗಿ ಮಲಗಿಸಿಕೊಂಡಿದ್ದೇ ಇಲ್ಲ. ಅವಳು ಮಗುವಾಗಿದ್ದಾಗ ಎಳೆ ಮಗುವಿನ ವಾಸನೆಯೂ ಕೂಡ ನನಗೆ ಮರೆತು ಹೋಗಿದೆ. ಇದೀಗ ನನ್ನ ಮೊಮ್ಮಗಳು ಬೇರೆಯವರ ಮಡಿಲಲ್ಲಿ ಬೆಳೆಯುತ್ತಿದೆಯಾ? ಇಲ್ಲ, ನಾನು ಈ ರೀತಿ ಆಗಲು ಬಿಡಬಾರದು. ಆದರೆ ಇನ್ನೊಂದು ಮನಸ್ಸು
ನಿನ್ನದೇ ಮಗನ ಮನೆಯಲ್ಲಿ ನೀನು ಕೆಲಸದಾಳಾಗಿ ಹೋಗುತ್ತೀಯಾ? ಒಂದು ವೇಳೆ ನಿನ್ನ ಮಗ ನಿನ್ನನ್ನು ಗುರುತಿಸಿದರೆ ಆಗ ಏನು ಮಾಡುತ್ತೀಯಾ? ಸೊಸೆ ಜನರ ಮುಂದೆ ಅವಮಾನ ಮಾಡಿದರೆ ಅದನ್ನು ನೀನು ಸಹಿಸಿಕೊಳ್ಳುತ್ತೀಯಾ ಎಂದು ಪೂರ್ತಿ ದಿನ ಇದೇ ಯೋಚನೆಯ ಉಚ್ಚಾಟದಲ್ಲಿ ಕಳೆದು ಹೋಗಿತ್ತು. ತಟ್ಟೆಯಲ್ಲಿ ಕೊಟ್ಟಿದ್ದ ಊಟ ಈಗ ತಣ್ಣಗಾಗಿ ಹೋಗಿತ್ತು. ರಾತ್ರಿ ಇಡೀ ಆಶ್ರಮದಲ್ಲಿ ಎಲ್ಲರೂ ಮಲಗಿದ್ದಾಗಿತ್ತು. ಆದರೆ ಜಾನಕಿ ಅವರಿಗೆ ಮನಸ್ಸಿನಲ್ಲಿ ದೊಡ್ಡ ಸಂಘರ್ಷವೇ ನಡೆಯುತ್ತಿತ್ತು. ಒಂದು ಕಡೆ ಮಮತೆ ಕೈ ಬೀಸಿ ಕರೆಯುತ್ತಿತ್ತು, ಹೋಗು ಜಾನಕಿ, ಇದು ಒಂದು ಒಳ್ಳೆಯ ಅವಕಾಶ. ಮಗುವನ್ನು ನೋಡಿಕೊಳ್ಳುವವಳಾಗಿ ಮನೆಗೆ ಹೊರಡು. ಒಮ್ಮೆ ಆದರೂ ನಿನ್ನ ಮೊಮ್ಮಗಳನ್ನು ಮಡಿಲಲ್ಲಿ ಮಲಗಿಸಿಕೊ ಎಂದು ಒಂದು ಮನಸ್ಸು ಹೇಳುತ್ತಿದ್ದರೆ, ಮತ್ತೊಂದು ಕಡೆ ನನ್ನ ಆತ್ಮಕ್ಕೆ ಅಪಮಾನವಾಗಬಹುದು ಎಂದೆನಿಸಿತು. ಆಗ ಮೊಮ್ಮಗಳ ಮುಖ ಎದುರಿಗೆ ಬಂದಾಯಿತು. ಆ ಮುಗ್ಧ ಮುಖ, ಕೆಂಬಣ್ಣದ ತುಟಿಗಳು, ಅವಳ ನೆತ್ತಿಯ ಮೇಲೆ ಹಾಕಿದ್ದ ಪೌಡರ್ ಘಮ ಪರಿಮಳ, ಅವಳು ಕಕ್ಕಿದ ಹಾಲಿನ ವಾಸನೆ ನಾನಿದ್ದ ರೂಮಿನಲ್ಲೆಲ್ಲ ಹರಡಿದಂತಾಯಿತು. ಜಾನಕಿಯವರ ಕಣ್ಣಿಂದ ಬಿದ್ದ ಕಣ್ಣೀರು ಕೈ ಮೇಲೆ ಬೀಳುತ್ತಿದ್ದವು. ಮಮತೆಯ ಮುಂದೆ ಲೋಕದ ಯಾವ ತರ್ಕಗಳು ಇಲ್ಲ. ನಾನು ಹೋಗುತ್ತೇನೆ. ನನ್ನ ಮಗ ನನ್ನನ್ನು ಕಂಡು ಹಿಡಿದರೂ ಸರಿ, ಅಥವಾ ಸೊಸೆ ಅವಮಾನ ಮಾಡಿದರೂ ಸರಿ, ನಾನು ನನ್ನ ಮೊಮ್ಮಗಳನ್ನು ಬೇರೆಯವರ ಕೈಗೆ ಹೋಗುವುದಕ್ಕೆ ಬಿಡುವುದಿಲ್ಲ ಎಂದು ನಿರ್ಧಾರ ಮಾಡಿದರು. ಮಾರನೇ ದಿನ ಬೆಳಗ್ಗೆ 8 ಗಂಟೆಗೆ ಜಾನಕಿಯವರು ಆಶ್ರಮದ ಮ್ಯಾನೇಜರ್ ಹತ್ತಿರ ಮಾತನಾಡಲು ಅವರಿದ್ದ ರೂಮಿಗೆ ಹೋದರು. ಗಂಗಕ್ಕ, ನನಗೆ 1-2 ತಿಂಗಳ ರಜೆ ಬೇಕು ಎಂದು ಕೇಳಿದರು. ಆಗ ಗಂಗಾ ಅವರು ತಲೆ ಎತ್ತಿ ಕನ್ನಡಕ ತೆಗೆದು ಜಾನಕಿ ಅವರನ್ನು ನೋಡಿದರು. ರಜೆನಾ? ಯಾಕೆ? ಅಲ್ಲಮ್ಮ, ನಿಮ್ಮ ಮಗ 2.5 ವರ್ಷಗಳಿಗೆ ಮಾತ್ರ ಹಣ ಕಳಿಸಿದ್ದಾನೆ. ನಿಮ್ಮನ್ನು ಭೇಟಿ ಮಾಡೋದಕ್ಕೂ ಇಲ್ಲಿಯವರೆಗೆ ಬಂದಿಲ್ಲ. ಹಾಗಿದ್ದಾಗ ಎಲ್ಲಿಗೆ ಹೋಗ್ತೀರಿ ಎಂದಾಗ ಜಾನಕಿಯವರ ಕಣ್ಣುಗಳು ಕೆಳಕ್ಕೆ ನೋಡಿದವು. ಆಗ ಅವರು, ನನಗೆ ಒಬ್ಬಳು ಅಕ್ಕ ಇದ್ದಾಳೆ ಹಾಸನದಲ್ಲಿ, ಅವಳಿಗೆ ಈಗ ಹುಷಾರಿಲ್ಲವಂತೆ ಎಂದು ಅವರು ಸುಳ್ಳು ಹೇಳುವಾಗ ಅವರ ಮಾತುಗಳು ತೊದಲುತ್ತಿದ್ದವು. ಗಂಗಾರವರು ಸ್ವಲ್ಪ ಸಮಯ ಅವರನ್ನು ಹಾಗೆ ನೋಡಿದರು. ನಂತರ ಒಂದು ಆಳವಾದ ಉಸಿರು ತೆಗೆದುಕೊಂಡು ಹೊರಬಿಟ್ಟರು ಮತ್ತು ಅವರ ಬಳಿ ಇದ್ದ ರಿಜಿಸ್ಟರ್ ಪುಸ್ತಕವನ್ನು ತೆಗೆದು ಅದರಲ್ಲಿ ಎಂಟ್ರಿ ಮಾಡಿಕೊಂಡು ಔಟ್ ಪಾಸನ್ನು ಅವರ ಕೈಗೆ ಕೊಟ್ಟು, ಜಾಗೃತೆಯಿಂದ ಇರಿ ಜಾನಕಿಯವರೇ ಎಂದು ಹೇಳಿದರು. ಆಗ ಜಾನಕಿಯವರು ಪಾಸ್ ತೆಗೆದುಕೊಂಡು ತಮ್ಮ ರೂಮಿಗೆ ಹೋದರು. ಆದರೆ ಅವರು ಈಗ ಯೋಚನೆಯಲ್ಲಿ ಮುಳುಗಿದ್ದರು. ಅಲ್ಲಿಗೆ ಹೋಗುವುದು ಹೇಗೆ? ಬೇರೆ ಹೆಸರಿನಲ್ಲಿ ನಾನು ನನ್ನದೇ ಮನೆಗೆ ಹೋಗಲು ಈ ದಿನ ನನಗೆ ನನ್ನ ಅಸ್ತಿತ್ವವನ್ನು ಅಳಿಸಿ ಹಾಕಿಕೊಳ್ಳಬೇಕು, ನನ್ನ ಗುರುತನ್ನು ಬದಲಿಸಿಕೊಳ್ಳಬೇಕು ಎಂದು ಅವರು ತಮ್ಮ ರೂಮಿನಲ್ಲಿದ್ದ ಚಿಕ್ಕ ಕನ್ನಡಿಯ ಮುಂದೆ ನಿಂತು ಹೇಳಿಕೊಂಡರು. ಬಹಳ ವರ್ಷಗಳ ನಂತರ ಮೊದಲ ಬಾರಿ ತಮ್ಮನ್ನೇ ಗುರಿಯಿಟ್ಟು ನೋಡಿಕೊಂಡರು. ಅಲ್ಲಿ ಕಾಣಿಸಿಕೊಂಡದ್ದು ಅವರನ್ನೇ ಬೆಚ್ಚಿ ಬೀಳಿಸಿತು. ವೇಷ ಬದಲಿಸಲು ಹೊಸದಾಗಿ ಏನು ಮಾಡಬೇಕಾಗಿರಲಿಲ್ಲ. 2.5-3 ವರ್ಷದ ಒಂಟಿತನವೇ ಅವರ ಮುಖವನ್ನು ಈಗಾಗಲೇ ಬದಲಿಸಿ ಹಾಕಿತ್ತು. ಕಣ್ಣುಗಳೆಲ್ಲ ಒಳಗೆ ಹೋದಂತಾಗಿ ನೆರಿಗೆಗಳು ಹೆಚ್ಚಾಗಿದ್ದವು. ಗಲ್ಲಗಳು ಜೋತು ಬಿದ್ದಿದ್ದವು. ದೇಹ ದುರ್ಬಲವಾಗಿ ಹೋಗಿತ್ತು. ಅವರನ್ನು ಇಲ್ಲಿ ಬಿಟ್ಟು ಹೋದ ಮಗ ನೀಡಿದ ನೋವೇ ಅವರ ಚಹರೆನ ಸಾಕಷ್ಟು ಬದಲಾಯಿಸಿ ಬಿಟ್ಟಿತ್ತು. ಕೆಲ ದಿನಗಳ ಹಿಂದೆ ಹತ್ತಿರದ ದೃಷ್ಟಿಯು ಕಡಿಮೆಯಾಗಿ ಹೋಗಿತ್ತು. ಅದಕ್ಕೆ ಅವರು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಪಡೆದಿದ್ದ ದಪ್ಪ ಕಪ್ಪು ಕನ್ನಡಕ ಮೂಗಿನ ಮೇಲೆ ಇಟ್ಟಾಗ ಉಳಿದಿದ್ದ ಗುರುತು ಕೂಡ ಅದರಲ್ಲಿ ಕರಗಿ ಹೋದಂತಾಗಿತ್ತು. ಸ್ವರ್ಗಸ್ಥರಾದ ಪತಿಯ ಕೊನೆಯ ಚಿನ್ನದ ಬಳೆಯನ್ನು ತೆಗೆದು ಸೂಟ್ಕೇಸ್ನಲ್ಲಿ ಇಟ್ಟುಕೊಂಡರು. ಬಟ್ಟೆ ಹಾಕಿಕೊಳ್ಳಲು ಅವರು ಬಣ್ಣ ಹಾಳಾಗಿರುವ ಒಂದು ಸಿಂಪಲ್ ಆದ ಕಾಟನ್ ಸೀರೆಯನ್ನು ತೆಗೆದುಕೊಂಡರು. ತಮ್ಮ ಭುಜ ಹಾಗೂ ಬೆನ್ನನ್ನು ಇನ್ನೂ ಸ್ವಲ್ಪ ಕುಗ್ಗಿಸಿಕೊಂಡು ಈಗ ಅವರು ಕನ್ನಡಿಯಲ್ಲಿ ನೋಡಿದಾಗ ಕನ್ನಡಿಗೆ ಅವರನ್ನು ಗುರುತಿಸಲು ಕಷ್ಟವಾಗುತ್ತಿತ್ತು. ಇದು ಜಾನಕಿಯಲ್ಲ, ಇದು ಬೇರೆ ಯಾರೋ ಮಹಿಳೆ ಎನ್ನುವ ಹಾಗೆ ಇತ್ತು. ಜೀವನದ ಹೊಡೆತದಿಂದ ದಣಿದ ಓದಿಲ್ಲದ ಒಬ್ಬ ಬಡ ಮಹಿಳೆಯಾಗಿದ್ದರು. ಈಗ ಅವಳ ಹೆಸರು ಕಮಲ. ಸ್ವಲ್ಪ ಹಣಕ್ಕಾಗಿ ಯಾರದ್ದೋ ಮಗುವನ್ನು ನೋಡಿಕೊಳ್ಳಲು ಹೋಗುತ್ತಿರುವವರು. ಆಶ್ರಮದ ಹೊರಗಿನ ಲೋಕ ಇಂದು ಅವರಿಗೆ ವಿಭಿನ್ನವಾಗಿ ಕಾಣಿಸುತ್ತಿತ್ತು. 2 ವರ್ಷಗಳಿಂದ ಅವರು ಈ ಜಗತ್ತನ್ನೇ ನೋಡಿರಲಿಲ್ಲ. ನಂತರ ಅವರು ಆಶ್ರಮದಿಂದ ಒಂದು ಆಟೋವನ್ನು ಹಿಡಿದು ಬಸ್ ಸ್ಟ್ಯಾಂಡ್ಗೆ ಹೋಗಿ ತಮ್ಮ ಮನೆಗೆ ಬಸ್ ಹತ್ತಿ ಕುಳಿತರು. ಅಲ್ಲಿ ತಲುಪಿದಾಗ ಅವರ ಹೃದಯವು ಪಂಜರದಲ್ಲಿರುವ ಹಕ್ಕಿಯಂತೆ ತೀವ್ರವಾಗಿ ಬಡಿಯತೊಡಗಿತು. ಸಾಯಂಕಾಲ 4 ಗಂಟೆ. ಜಾನಕಿ ಅವರು ಅಲ್ಲ, ಕಮಲ ಆ ದೊಡ್ಡ ಮನೆಯ ಮುಂದೆ ನಿಂತಿದ್ದರು. ಅದು ಅವರದ್ದೇ ಆದ ಮನೆ. ಅವರು ಮತ್ತು ಅವರ ಗಂಡ ಜೀವನ ಪೂರ್ತಿ ಉಳಿಸಿದ ಹಣದಿಂದ ಕಟ್ಟಿಸಿದಂತಹ ಮನೆ ಆಗಿತ್ತು. ಈಗ ಕಮಲ ಅವರ ಕಣ್ಣು ಗೇಟಿನ ಕಡೆ ಹೋದವು. ಅವರ ಹೆಜ್ಜೆಗಳು ಅಲ್ಲಿಯೇ ನಿಂತವು. ಒಮ್ಮೆ ಗೇಟಿನ ಮುಂದೆ ದೊಡ್ಡ ಬೋರ್ಡ್ನಲ್ಲಿ ಜಾನಕಿ ನಿವಾಸ ಎಂದು ಬರೆಯಲ್ಪಟ್ಟಿದ್ದ ಜಾಗದಲ್ಲಿ ಈಗ ಚಿನ್ನದಂತೆ ಹೊಳೆಯುವ ಲೋಹದ ಪದಕವಿತ್ತು. ಅದರ ಮೇಲೆ ಈ ರೀತಿ ಬರೆಯಲಾಗಿತ್ತು, ಜೈರಾಮ್ ವಿಲ್ಲಾ ಎಂದು. ಅದನ್ನು ನೋಡಿದ ಜಾನಕಿ ಅವರ ಕಣ್ಣು ತುಂಬಿ ಬಂದವು. ಆದರೆ ಅಳುವಂತಹ ಸಮಯ ಇದಾಗಿರಲಿಲ್ಲ. ಅವರು ತಮ್ಮ ದೇಹವನ್ನು ಆಗ ಇನ್ನೂ ಸ್ವಲ್ಪ ಕುಗ್ಗಿಸಿಕೊಂಡರು. ನಡುಗುವ ಕೈಗಳಿಂದ ಸೀರೆಯ ಸೆರಗನ್ನು ಎಳೆದು ಮುಖದ ಅರ್ಧ ಭಾಗವನ್ನು ಮುಚ್ಚಿಕೊಂಡರು. ಮುಸುಕಾದ ಕಣ್ಣುಗಳು ಮಾತ್ರ ಕಾಣುತ್ತಿದ್ದವು. ನಂತರ ಗೇಟಿನ ಒಳಗೆ ನೋಡಿದರು. ಆಗ ಮನೆಯ ಒಳಗಿಂದ ಒಂದು ಕಠಿಣವಾದ ಧ್ವನಿ ಕೇಳಿಸಿತು. ಜಾನಕಿ ಅವರು ತಲೆ ಎತ್ತಿ ಕೈಯನ್ನು ತಲೆಯ ಮೇಲಿಟ್ಟುಕೊಂಡು ನೋಡಿದರು. ಅದು ಅವರ ಸೊಸೆ ಜೀವಿತ ಆಗಿದ್ದಳು. ಅವಳು ಕೈಯಲ್ಲಿ ಬೆಳ್ಳಿ ತಟ್ಟೆ ಹಿಡಿದು ಅದರಲ್ಲಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿಗಳನ್ನು ಹಾಕಿಕೊಂಡು ತಿನ್ನುತ್ತಾ ಹೊರಗಡೆ ಬಂದಿದ್ದಳು ಮತ್ತು ಜಾನಕಿ ಅವರನ್ನು ತಿರಸ್ಕಾರದಿಂದ ನೋಡುತ್ತಿದ್ದಳು. ಜಾನಕಿ ಅವರು ತಮ್ಮ ಧ್ವನಿಯನ್ನು ಬದಲಾಯಿಸಿ ಮಾತನಾಡಿದರು. ಅಮ್ಮ ಅವರೇ, ಪತ್ರಿಕೆಯಲ್ಲಿ ನಾನು ನೀವು ಹಾಕಿಸಿದ ಜಾಹೀರಾತನ್ನು ನೋಡಿ
ಇಲ್ಲಿಗೆ ಬಂದಿದ್ದೇನೆ ಎಂದಾಗ ಅವರ ಸೊಸೆ ಜಾನಕಿ ಅವರನ್ನು ಮೇಲಿನಿಂದ ಕಾಲುಗಳ ತನಕ ಒಂದು ರೀತಿಯ ಅಸಹ್ಯವಾಗಿ ನೋಡಿದಳು. ಸರಿ ಸರಿ, ಒಳಗಡೆ ಬಾ ಎಂದಳು. ಒಳಗಡೆ ಹೋಗುತ್ತಿದ್ದಂತೆ ಬಾಗಿಲು ತೆಗೆದಾಗ ಎಸಿಯ ತಂಪು ಗಾಳಿ ಜಾನಕಿಯವರ ದೇಹಕ್ಕೆ ತಟ್ಟಿತು ಮತ್ತು ಒಳಗೆ ಬೆಲೆ ಬಾಳುವ ಪರಿಮಳದ ವಾಸನೆ ಹರಡಿತ್ತು. ಮುಂದೆ ಸೋಫಾದಲ್ಲಿ ಅವರ ಮಗ ಜೈರಾಮ್ ಕುಳಿತಿದ್ದ. ಒಂದು ಲ್ಯಾಪ್ಟಾಪನ್ನು ಹಿಡಿದುಕೊಂಡು ಏನೋ ಕೆಲಸ ಮಾಡುತ್ತಿದ್ದ. ಅವನನ್ನು ನೋಡುತ್ತಿದ್ದಂತೆಯೇ ಜಾನಕಿಯವರು ನೆಲಕ್ಕೆ ಅಂಟಿಕೊಂಡಂತೆ ನಿಂತು ಬಿಟ್ಟರು. ಅವರ ಮಗ ಜೈರಾಮ್ ಅವರ ಪ್ರೀತಿಯ ಮಗ. ಈಗ ಹಿಂದಿಗಿಂತ ತುಂಬ ದುರ್ಬಲವಾಗಿ ಕಾಣುತ್ತಿದ್ದ. ನೆತ್ತಿಯಲ್ಲಿ ಆಳವಾದ ನೆರಿಗೆಗಳು ಇದ್ದವು. ಅವನು ತುಂಬ ಟೆನ್ಷನ್ನಲ್ಲಿ ಇರುವಂತೆ ಕಾಣುತ್ತಿದ್ದ. ಒಬ್ಬ ತಾಯಿಯ ಹೃದಯ ಎಲ್ಲವನ್ನ ಗಮನಿಸಿ ದುಃಖಪಡುತ್ತಿತ್ತು. ಓಡಿ ಹೋಗಿ ಅವನ ತಲೆಯ ಮೇಲೆ ಕೈಯಾಡಿಸಿ ಕೇಳಬೇಕು, ಯಾಕೆ ಮಗನೇ ಸೊರಗಿ ಹೋಗಿದ್ದೀಯಾ ಎನ್ನುವ ಮನಸ್ಸಾಯಿತು. ಮತ್ತು ಮಗನೇ ಸರಿಯಾಗಿ ಊಟ ಮಾಡುತ್ತಿದ್ದೀಯಾ, ಯಾಕೆ ಇಷ್ಟು ಸೊರಗಿದ್ದೀಯಾ, ನಿನ್ನ ಆರೋಗ್ಯವನ್ನು ಏಕೆ ನೋಡಿಕೊಳ್ಳುತ್ತಿಲ್ಲ ಎನ್ನುವ ಮನಸ್ಸಿತ್ತು. ಆದರೆ ಅವರ ಕಾಲುಗಳು ಅಲ್ಲಿಯೇ ಅಂಟಿಕೊಂಡಂತೆ ನಿಂತು ಬಿಟ್ಟವು. ಅವರಿಗೆ ಗೊತ್ತಿತ್ತು, ಅವರ ಮತ್ತು ಮಗನ ನಡುವೆ 2 ಹೆಜ್ಜೆಗಳ ಅಂತರವಲ್ಲ, ಒಂದು ಸ್ಥಾನದ ಅಂತರವೇ ನಿರ್ಮಾಣವಾಗಿತ್ತು. ಆಗ ಅವರ ಸೊಸೆ ಮತ್ತೆ ಜಾನಕಿ ಅವರನ್ನು ತಿರಸ್ಕಾರದಿಂದಲೇ ನೋಡುತ್ತಿದ್ದಳು ಮತ್ತು ಗಂಡನಿಗೆ ಹೇಳಿದಳು, ನಾವು ಪತ್ರಿಕೆಯಲ್ಲಿ ಜಾಹೀರಾತು ಕೊಟ್ಟಿದ್ದೇವಲ್ಲ, ಅದನ್ನು ನೋಡಿಕೊಂಡು ಇವಳು ಕೆಲಸಕ್ಕೆ ಬಂದಿದ್ದಾಳೆ ಎಂದು ಹೇಳಿದಳು. ಆಗ ಜೈರಾಮ್ ಒಮ್ಮೆ ಕತ್ತೆತ್ತಿ ನೋಡಿದನು ಮತ್ತು ಕೇಳಿದನು, ನೀನು ಹಿಂದೆ ಎಲ್ಲಾದರೂ ಕೆಲಸ ಮಾಡಿದ್ದೀಯಾ? ವಯಸ್ಸು ಜಾಸ್ತಿ ಆಗಿರುವಂತೆ ಕಾಣುತ್ತಿದೆ. ಒಂದು ವೇಳೆ ಮಗುವನ್ನು ನಿಮಗೆ ಹಿಡಿಯಲು ಅಥವಾ ಅದರ ಹಿಂದೆ ಓಡಿ ಹೋಗಲು ಸಾಧ್ಯವಾಗುತ್ತಾ ಅಥವಾ ಇಲ್ಲವೇ? ಮತ್ತೆ ಇನ್ನೊಂದು ವಿಷಯ, ನಿಮಗೆ ಯಾವುದಾದರೂ ಕಾಯಿಲೆ ಇಲ್ಲ ತಾನೇ ಎಂದು ಕೇಳಿದ. ಆಗ ಜಾನಕಿಯವರು ಮಗನ ಧ್ವನಿಯನ್ನು ಕೇಳಿ ಒಳಗೊಳಗೆ ಸಂತೋಷಪಟ್ಟರು ಮತ್ತು ಇಲ್ಲ ಯಜಮಾನ್ರೆ, ನನಗೆ ಯಾವುದೇ ರೀತಿಯ ಕಾಯಿಲೆನೂ ಇಲ್ಲ. ನಿಮ್ಮ ಮನೆಯಲ್ಲಿ 2 ಹೊತ್ತಿನ ಊಟ ಮತ್ತು ಒಂದು ಕೆಲಸ, ಮಲಗೋದಿಕ್ಕೆ ಒಂದು ಯಾವುದಾದರೂ ಮೂಲೆಯಲ್ಲಿ ಜಾಗ ಕೊಟ್ಟರೆ ಸಾಕು ಎಂದು ತಲೆ ಬಗ್ಗಿಸಿ ಹೇಳಿದಳು. ಆಗ ಅವರ ಸೊಸೆ, ಸರಿ ಸರಿ, ನೀನು ನನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಅವಳಿಗೆ ಸ್ನಾನ ಮಾಡಿಸಿ ಅವಳಿಗೆ ಊಟ ಕೂಡ ತಿನ್ನಿಸಬೇಕು, ನಿದ್ದೆ ಸಮಯಕ್ಕೆ ಮಾಡಿಸಬೇಕು ಮತ್ತು ಅವಳನ್ನು ತುಂಬ ಕಾಳಜಿಯಿಂದ ನೋಡಿಕೊಳ್ಬೇಕು. ಅವಳು ಮಲಗಿದ ಮೇಲೆ ಮನೆಯ ಎಲ್ಲ ಕೆಲಸವನ್ನು ನೀನು ಮಾಡಬೇಕು. ಈಗಿಂದೀಗಲೇ ನಿನ್ನ ಕೆಲಸವನ್ನು ಶುರು ಮಾಡ್ಕೊ. ನಿನ್ನ ಕೆಲಸ ಒಂದು ವೇಳೆ ನಮಗೆ ಇಷ್ಟವಾದರೆ ಮಾತ್ರ ಮುಂದೆಯೂ ಕೆಲಸಕ್ಕೆ ಇಟ್ಟುಕೊಳ್ಳುತ್ತೇನೆ ಮತ್ತು ನಿನಗೆ ತಿಂಗಳಿಗೆ 15,000 ಸಂಬಳ ಕೊಡುತ್ತೇನೆ ಎಂದು ಮುಖ ಉರಿಸುತ್ತಾ ಒರಟಾಗಿ ಹೇಳಿದಳು. ಆಗ ಜಾನಕಿಯವರು ಏನು ಮಾತನಾಡದೆ ಒಪ್ಪಿಗೆ ಇದೆ ಎಂದು ತಲೆ ಆಡಿಸಿದರು. ಆ ದಿನವೇ ಜಾನಕಿ ನಿವಾಸದ ಗೃಹಿಣಿ ಶಾಶ್ವತವಾಗಿ ಸತ್ತು ಹೋಗಿದ್ದಳು ಮತ್ತು ತನ್ನದೇ ಮನೆಯ ಕಾಂಪೌಂಡ್ ಮುಂದೆ ಜೈರಾಮ್ ವಿಲ್ಲಾ ಎನ್ನುವ ಮನೆಯ ಕೆಲಸದಾಳು ಕಮಲ ಹುಟ್ಟಿಕೊಂಡಳು. ಮಗನನ್ನೇ ನೋಡುತ್ತಾ ನಿಂತಿದ್ದ ಜಾನಕಿಯನ್ನು, ಏನು ಹಾಗೆ ನೋಡ್ತಾ ನಿಂತಿದ್ದೀಯಾ? ಹೋಗು, ಮೇಲೆ ನೀನು ಇರುವ ಜಾಗ ಇದೆ, ನನ್ನ ಮಗಳು ಕೂಡ ಅಲ್ಲೇ ಪಕ್ಕದ ರೂಮಿನಲ್ಲಿ ಇದ್ದಾಳೆ ಎಂದು ಆರ್ಡರ್ ಮಾಡಿದಳು ಸೊಸೆ. ಭಾರವಾದ ಮನಸ್ಸಿನಿಂದ ಜಾನಕಿಯವರು ಮೆಟ್ಟಿಲುಗಳನ್ನು ಹತ್ತಿ ಮೇಲೆ ಹೋದರು. ಮೇಲಕ್ಕೆ ಹೋದ ತಕ್ಷಣ ಅವರ ಉಸಿರಾಟದ ವೇಗ ಜೋರಾಯಿತು. ಅದು ವಯಸ್ಸಿನ ಕಾರಣದಿಂದ ಅಲ್ಲ, ಉತ್ಸಾಹದಿಂದ. 2 ವರ್ಷಗಳ ನಂತರ ಅವರು ತಮ್ಮ ಮೊಮ್ಮಗಳನ್ನು ನೋಡುತ್ತಿದ್ದರು. ರೂಮಿನ ಬಾಗಿಲು ಅರ್ಧ ತೆಗೆದಿತ್ತು ಮತ್ತು ಅಲ್ಲಿ ಒಳಗಿನ ದೃಶ್ಯವನ್ನು ನೋಡಿ ಅವರ ಹೃದಯ ನಡುಗಿ ಹೋಯಿತು. 2 ವರ್ಷವಿದ್ದಾಗ ಮುದ್ದು ಮೊಮ್ಮಗಳನ್ನು ನೋಡಿದಾಗ ಕೆಂಪು ಕೆಂಪಾಗಿ ಗುಂಡು ಗುಂಡಾಗಿ ಇದ್ದವಳು ಈಗ ಮುಖವೆಲ್ಲ ಹಳದಿ ಬಣ್ಣಕ್ಕೆ ತಿರುಗಿ ಸೊರಗಿ ಗೊಂಬೆಯಂತೆ ಕಾಣುತ್ತಿದ್ದಳು. ಅವಳು ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಮೊಬೈಲನ್ನು ನೋಡ್ತಿದ್ಲು. ರೂಮಿನ ತುಂಬ ಆಟದ ವಸ್ತುಗಳು ಹರಡಿಕೊಂಡಿದ್ದವು. ಆದರೆ ಆ ಮಗುವಿನ ಮುಖದಲ್ಲಿ ಸಂತೋಷ ಎನ್ನುವುದೇ ಇರಲಿಲ್ಲ. ಜಾನಕಿಯವರು ನಿಧಾನವಾಗಿ ಮಗುವಿನ ಹತ್ತಿರ ಹೋದರು. ಆಗಲೂ ಸಹ ಆ ಮಗು ಅವರನ್ನು ನೋಡಲೇ ಇಲ್ಲ. ಒಂದು ಮಿಷಿನ್ನಂತೆ ಮೊಬೈಲನ್ನು ಒತ್ತಿಕೊಂಡು ಕುಳಿತಿತ್ತು. ಆಗ ಅವರು ಮಗುವಿನ ಪಕ್ಕದಲ್ಲಿ ನಿಂತುಕೊಂಡು ಸೆರಗಿನಿಂದ ಅವರ ಬಾಯನ್ನು ಮುಚ್ಚಿಕೊಂಡು ಗುನುಗಿದರು, ನನ್ನ ಮುದ್ದು ಮೊಮ್ಮಗಳೇ ಎಂದು. ಅವರಿಗೆ ಓಡಿ ಹೋಗಿ ಅವಳನ್ನು ಎತ್ತಿಕೊಂಡು ಮುದ್ದಾಡಿ ಮಡಿಲಲ್ಲಿ ಮಲಗಿಸಿಕೊಳ್ಳಬೇಕು, ಎಲ್ಲ ಪ್ರೀತಿಯನ್ನು ಕೊಡಬೇಕು, ಅವಳ ಮುಖದ ಈ ನಿರ್ಜೀವತೆ ಮಾಯವಾಗಬೇಕು ಅನ್ನಿಸಿತು. ಆದರೆ ಅವರು ತಮ್ಮನ್ನು ತಾವು ಕಂಟ್ರೋಲ್ ಮಾಡಿಕೊಂಡರು. ಇನ್ನು ಅವರು ಅಜ್ಜಿಯಲ್ಲ, ಕೆಲಸದ ಆಯ ಆಗಿದ್ದರು. ತ್ರಿಷಾ ಎಂದು ಅವರು ನಡುಗುವ ಧ್ವನಿಯಲ್ಲಿ ಕರೆದರು. ಆಗ ಮೊಮ್ಮಗಳು ತ್ರಿಷಾ ತಲೆ ಎತ್ತಿ ನೋಡಿದಳು. ಅವಳ ಕಣ್ಣುಗಳಲ್ಲಿ ಉತ್ಸಾಹವೇ ಇರಲಿಲ್ಲ, ಕೇವಲ ಒತ್ತಡ, ಬೇಸರ ಇತ್ತು. ಇನ್ನೊಬ್ಬ ಅಜ್ಜಿ ಬೇಡ, ನನಗೆ ಹೋಗಿ, ಇಲ್ಲಿಂದ ಹೋಗಿ ಎಂದು ಜೋರಾಗಿ ಕಿರುಚಾಡಿದಳು. ತನ್ನ ಆಟದ ವಸ್ತುಗಳನ್ನೆಲ್ಲ ಎತ್ತೆಸೆದಳು. ಜಾನಕಿ ಅವರು ಒಳಗೆ ಬಂದು ಆಟಿಕೆಗಳನ್ನು ಎತ್ತಿಡುತ್ತಿದ್ದರು. ಆಗ ಮೊಮ್ಮಗಳು ತ್ರಿಷಾ ಹತ್ತಿರ ಜಾನಕಿಯವರು ಕುಳಿತು ಅವಳ ತಲೆಯ ಮೇಲೆ ಕೈಯಿಟ್ಟು ಕೇಳಿದರು, ನಾನು ನಿನಗಾಗಿ ಜಾಮೂನ್ ಮಾಡಿಕೊಡಲಾ? ತುಂಬ ಸಿಹಿಯಾಗಿರುತ್ತದೆ ಎಂದು. ಅಜಾಗರೂಕರಾಗಿ ಕೇಳಿಬಿಟ್ಟರು. ಯಾಕೆಂದರೆ ಅವರ ಮಗ ಜಯರಾಮನಿಗೆ ಜಾಮೂನ್ ಎಂದರೆ ತುಂಬ ಇಷ್ಟ. ಆಗ ಅವರ ಮೊಮ್ಮಗಳು ಸ್ವಲ್ಪ ಹೊತ್ತು ಹಾಗೆ ನಿಂತುಕೊಂಡಳು. ಮೊಬೈಲ್ ಬಿಟ್ಟು ಮೊದಲ ಬಾರಿಗೆ ಕಮಲ ಅವರ ಕಣ್ಣುಗಳನ್ನು ನೋಡಿದಳು. ಆ ಮಸುಕಾದ ಸೊಕ್ಕುಗಳಿರುವ ಕಣ್ಣುಗಳಲ್ಲಿ ಅವಳಿಗೆ ಏನೋ ಪರಿಚಿತ ಭಾವನೆ ಕಾಣಿಸುತ್ತಿತ್ತು. ಆಗ ಮಗು, ವಾವ್, ನೀವು ನನಗೆ ಜಾಮೂನ್ ಮಾಡಿಕೊಡ್ತೀರಾ? ನಿಮಗೆ ನನಗೆ ಜಾಮೂನ್ ಇಷ್ಟ ಅಂತ ಯಾರು ಹೇಳಿದ್ದು ಅಂತ ಕೇಳುವ ಆ ಮಗುವಿನಲ್ಲಿ ಸ್ವಲ್ಪ ಮಧುರತೆ ಮೂಡಿತು. ಆಗ ಜಾನಕಿಯವರು, ಎಲ್ಲ ಮಕ್ಕಳಿಗೂ ಸಿಹಿ ಅಂದರೆ ತುಂಬ ಇಷ್ಟ ಅಲ್ವಾ, ಹಾಗಾಗಿ ಕೇಳಿದೆ ಎಂದು ಹೇಳುತ್ತಾ ತಮ್ಮ ನಡುಗುವ ಕೈಗಳಿಂದ ಅವಳ ತಲೆಯನ್ನು ಸವರಿದರು.
ಅವರ ಮೊಮ್ಮಗಳ ಕೂದಲನ್ನು ಮುಟ್ಟುತ್ತಿದ್ದಂತೆಯೇ ಆ ಮಗು ನಿದ್ದೆಗೆ ಜಾರಿದಳು. ಅದು ಆ ಮಗುವಿಗೆ ಎಷ್ಟೋ ದಿನಗಳಿಂದ ಸಿಗದ ಸ್ಪರ್ಶವಾಗಿತ್ತು. ಜಯರಾಮ್ ಮತ್ತು ಅವನ ಹೆಂಡತಿ ಮಗುವಿಗಾಗಿ ತುಂಬ ಕಾಸ್ಟ್ಲಿ ಆಟ ಸಾಮಾನುಗಳನ್ನು ಕೊಡಿಸಿದ್ದರು. ಆದರೆ ಪ್ರೀತಿ ಮಮತೆಯ ಸ್ಪರ್ಶ ಕೊಟ್ಟಿರಲಿಲ್ಲ. ಜಾನಕಿಯವರು ಪ್ರೀತಿಯಿಂದ ಮಾತನಾಡುತ್ತಿದ್ದಂತೆ ತ್ರಿಷಾ ಮುಖದಲ್ಲಿ ಮಂದಹಾಸ ಮೂಡಿತು. ಇದ್ದಕ್ಕಿದ್ದಂತೆ ಆ ಮಗು ಅವರ ಬಳಿಗೆ ಓಡಿ ಬಂದು ಮುಖವನ್ನು ಅವರ ಮಡಿಲಲ್ಲಿ ಮುಚ್ಚಿಕೊಂಡಿತು. ಆ ಕೆಲಸದಾಳಿನ ಬಟ್ಟೆಗಳಿಂದ ಅವಳಿಗೆ ಪರಿಚಿತವಾದ ಆತ್ಮೀಯ ವಾಸನೆ ಬರುತ್ತಿತ್ತು. ಅಜ್ಜಿ, ನೀವು ಇಲ್ಲಿಂದ ಹೋಗೋದಿಲ್ಲ ಅಲ್ವಾ? ಅಪ್ಪ ಮತ್ತು ಅಮ್ಮ ಯಾವಾಗಲೂ ತುಂಬ ಬ್ಯುಸಿಯಾಗಿರ್ತಾರೆ. ನನಗೆ ತುಂಬ ಭಯ ಆಗುತ್ತೆ ಎಂದು ಹೇಳಿದ ಆ ಮಗುವಿನ ಧ್ವನಿಯಲ್ಲಿ ಮುಗ್ಧತೆ ತುಂಬಿತ್ತು. ಜಾನಕಿಯವರು ಆ ಮಗುವನ್ನು ಬಿಗಿಯಾಗಿ ತಮ್ಮ ಎದೆಗೆ ಅಪ್ಪಿಕೊಂಡರು. ಆ ಸಮಯದಲ್ಲಿ ತಾವು ಇಲ್ಲಿ ಬಂದದ್ದು ಸಾರ್ಥಕವಾಯಿತು ಎಂದು ಅವರಿಗೆ ಅನಿಸಿತು. ಆ 4 ವರ್ಷದ ಮಗುವಿಗೆ ಅವರ ಅಗತ್ಯ ಹೆಚ್ಚಾಗಿತ್ತು. ಅಷ್ಟರಲ್ಲಿ ಅವರ ಸೊಸೆ ಬಾಗಿಲ ಬಳಿ ಬಂದು ನಿಂತುಕೊಂಡಳು. ಕಮಲ, ಮಗುವನ್ನು ಜಾಸ್ತಿ ಮುದ್ದು ಮಾಡಬೇಡ, ಊಟ ಕೊಟ್ಟು ಮಲಗಿಸಿ. ಮತ್ತೆ ಕೇಳಿಲಿ, ಇವಳ ಜೊತೆ ಯಾವಾಗಲೂ ಕನ್ನಡದಲ್ಲಿ ಮಾತಾಡಬೇಡ, ಇವಳು ಸ್ಕೂಲಲ್ಲಿ ಎಲ್ಲರೂ ಇಂಗ್ಲೀಷಲ್ಲೇ ಮಾತಾಡ್ತಾರೆ ಎಂದು ಆರ್ಡರ್ ಮಾಡಿದಂತೆ ಹೇಳಿ ಹೊರಟು ಹೋದಳು. ಆಗ ಜಾನಕಿಯವರು ತಮ್ಮ ಮೊಮ್ಮಗಳ ಗದ್ದವನ್ನು ಹಿಡಿದುಕೊಂಡು, ನಾನು ಎಲ್ಲಿಗೂ ಹೋಗಲ್ಲ ಮಗ, ನಾನು ಇಲ್ಲಿಯೇ ಇರುತ್ತೇನೆ ಎಂದು ಹೇಳಿದರು. ಆಗ ಆ ಮಗು ಅವರ ಕೈಯನ್ನು ಹಿಡಿದುಕೊಂಡಿತು. ಅವಳ ಚಿಕ್ಕ ಹಿಡಿತದಲ್ಲಿ ಎಷ್ಟು ಬಲವಿತ್ತು ಎಂದರೆ ಜಾನಕಿ ಅವರಿಗೆ ಅದರಿಂದ ಎಷ್ಟೋ ನೆಮ್ಮದಿ ಸಿಕ್ಕಿದಂತಾಗಿತ್ತು. ತಮ್ಮ ಮುಳುಗುತ್ತಿರುವ ಪ್ರಪಂಚದ ಕೊನೆಯ ಆಸರೆಯನ್ನು ಹಿಡಿದಂತೆ. ಈಗ ಜಾನಕಿ ಅವರಿಗೆ ಅರ್ಥವಾಗಿತ್ತು, ಈ ಮನೆಯಲ್ಲಿ ಅಜ್ಞಾತಳಾದವಳು ನಾನೊಬ್ಬಳೇ ಅಲ್ಲ, ನನ್ನ ಮೊಮ್ಮಗಳು ತನ್ನವರ ಮಧ್ಯೆ ಅಜ್ಞಾತವಾಗಿ ಉಸಿರುಗೊಟ್ಟಿಕೊಂಡು ಇದ್ದಾಳೆ ಎಂದು. ಅವರು ಅಡಿಗೆ ಮನೆಗೆ ಕಾಲಿಟ್ಟ ತಕ್ಷಣ ನೆನಪುಗಳ ಪ್ರವಾಹ ಕಣ್ಣ ಮುಂದೆ ಹರಿದು ಬಂತು. ಈ ಗೋಡೆಗಳಲ್ಲಿ ಇನ್ನೂ ಅವರ ಕೈ ಮಸಾಲೆಯ ವಾಸನೆ ಬರುತ್ತಿತ್ತು. ಜಯರಾಮ್ ತನ್ನ ಅಪ್ಪನೊಂದಿಗೆ ನಡೆದ ಸಣ್ಣ ಜಗಳಗಳು ನಗುವಿನ ಪ್ರತಿಧ್ವನಿ ಜೀವಂತವಾಗಿದ್ದವು. ಕಮಲ ಆಗಿ ಅವರು ಕೆಲಸ ಮಾಡುತ್ತಿದ್ದರು. ಮನಸ್ಸು ಯಾವಾಗಲೂ ಹಳೆಯ ಜಾನಕಿಯಂತೆ ಇಷ್ಟವಾದ ಊಟ ಮಾಡಬೇಕೆಂದು ಅನಿಸುತ್ತಿತ್ತು. ಒಂದು ದಿನ ಸಾಯಂಕಾಲ ಸೊಸೆ ಹೊರಗಡೆ ಪಾರ್ಟಿಗೆ ಹೋಗಿದ್ದಳು. ಮಗ ಜಯರಾಮ ಕೆಲಸ ಮುಗಿಸಿಕೊಂಡು ಬರಬೇಕಿತ್ತು. ಜಾನಕಿ ಅವರು ಬಹಳ ಜಾಗರೂಕತೆಯಿಂದ ಇಷ್ಟವಾದ ಗಸಗಸೆ ಪಾಯಸ, ಜಾಮೂನು ಮಾಡಿ ಇಟ್ಟಿದ್ದರು. ಜಯರಾಮ ಕೆಲಸದಲ್ಲಿ ದಣಿದು ಮನೆಗೆ ಬಂದಾಗ ಪಾಯಸನ ಅವನ ಮುಂದೆ ಇಟ್ಟರು ಮತ್ತು ಗುಲಾಬ್ ಜಾಮೂನುಗಳನ್ನು ಸಹ ಇಟ್ಟರು. ಅವನು ಅದನ್ನು ತೆಗೆದುಕೊಂಡು ಒಂದು ಗುಟುಕು ಕುಡಿಯುತ್ತಿದ್ದಂತೆಯೇ ಅವನು ತಕ್ಷಣ ನಿಲ್ಲಿಸಿದ. ಏಕೆಂದರೆ ಅದರ ರುಚಿ ಅವನನ್ನು ಒಂದು ಕ್ಷಣಕ್ಕೆ ಬಾಲ್ಯಕ್ಕೆ ನೆನಪಿಗೆ ಕರೆದುಕೊಂಡು ಹೋಗಿತ್ತು. ಮತ್ತು ಅವನು ಕೇಳಿದ, ಈ ಪಾಯಸ ಯಾರು ಮಾಡಿದ್ದು? ನಾನು ಚಿಕ್ಕ ವಯಸ್ಸಿನಲ್ಲಿ ತಿನ್ನುತ್ತಿದ್ದ ಹಾಗೆ ರುಚಿ ಇದೆ ಎಂದು ಆಶ್ಚರ್ಯದಿಂದ ಕೇಳಿದ. ಅದನ್ನು ಕೇಳುತ್ತಿದ್ದಂತೆ ಜಾನಕಿಯವರ ಹೃದಯ ಚುಚ್ಚಿದಂತಾಯಿತು ಮತ್ತು ಅವರ ಗುಟ್ಟು ಬಯಲಾಗಬಹುದೆಂಬ ಭಯದಿಂದ ನಡುಗುತ್ತಿದ್ದರು. ಅಷ್ಟರಲ್ಲಿ ಫೋನ್ ರಿಂಗ್ ಆಗುತ್ತಿತ್ತು. ಆಗ ಅವನು ಫೋನ್ ಕಾಲ್ ರಿಸೀವ್ ಮಾಡಿ ಮಾತನಾಡುತ್ತಾ ಪಾಯಸವನ್ನು ಕುಡಿದು ಖಾಲಿ ಮಾಡಿ ಕಪ್ಪನ್ನು ಟೇಬಲ್ ಮೇಲೆ ಇಟ್ಟು, ಸಾಕು, ಸ್ವೀಟ್ ಜಾಸ್ತಿ ಆಯಿತು ಎಂದು ಒಂದೇ ಒಂದು ಜಾಮೂನನ್ನು ಎತ್ತಿಕೊಂಡು ತಿಂದನು. ನಂತರ ನಾನು ದಪ್ಪಗಾಗುತ್ತೇನೆ, ಸಾಕು ಎಂದು ಅವನು ರೂಮಿಗೆ ಹೋದನು. ಆಗ ಜಾನಕಿಯವರು ನಿಟ್ಟುಸಿರು ಬಿಟ್ಟರು. ಹೇಗೋ ಈ ದಿನ ತಪ್ಪಿಸಿಕೊಂಡೆ ಎಂದುಕೊಂಡು ಸೈಲೆಂಟಾಗಿ ಕಪ್ ತೆಗೆದುಕೊಂಡು ಅಡುಗೆ ಮನೆಗೆ ಹೋದರು. ಆದರೆ ಅವರ ನಿಜವಾದ ಆಘಾತ ಇನ್ನೂ ಬಾಕಿ ಇತ್ತು. 3-4 ದಿನಗಳ ನಂತರ ತಮ್ಮ ಸೊಸೆ ಮತ್ತೊಂದು ಪಾರ್ಟಿಗೆ ಹೋಗಲು ರೆಡಿಯಾಗಿ ಅಡುಗೆ ಮನೆಗೆ ಬಂದಳು. ನೋಡೋದಕ್ಕೆ ಆ ದಿನ ಅವಳು ತುಂಬ ಸುಂದರವಾಗಿ ಕಾಣ್ತಿದ್ಲು. ಜಾನಕಿಯವರು ಅವಳನ್ನೇ ನೋಡ್ತಿದ್ರು. ಆಗ ಅವಳು ಅಡುಗೆ ಮನೆಯ ಒಂದು ಕಬೋರ್ಡ್ನಿಂದ ಔಷಧಿ ಬಾಟಲನ್ನು ತೆಗೆದು ತನ್ನ ಮಗಳ ಹಾಲಿನ ಲೋಟಕ್ಕೆ 2 ಸ್ಪೂನ್ ಹಾಕಿ ಬೆರೆಸಿದಳು. ಆಗ ಜಾನಕಿಯವರು ಅದನ್ನು ನೋಡಿ ಗಾಬರಿಗೊಂಡರು. ಏನಾಯಿತು, ನನ್ನ ಮಗಳಿಗೆ ಏನಾದರೂ ಕಾಯಿಲೆ ಇದೆಯಾ ಎಂದು. ಇಲ್ಲದಿದ್ದರೆ ಈ ಔಷಧಿಯನ್ನು ಏಕೆ ಹಾಲಿನಲ್ಲಿ ಹಾಕುತ್ತಿದ್ದಾಳೆ ಅಂದುಕೊಂಡರು. ಅವರ ಸೊಸೆ ಅಡುಗೆ ಮನೆಯಿಂದ ಹೋದ ತಕ್ಷಣ ಅದನ್ನು ನೋಡಿದಾಗ ಅದು ಕೆಮ್ಮಿನ ಸಿರಪ್ ಬಾಟಲ್ ಆಗಿತ್ತು. ಅವರ ಸೊಸೆ ಮೊಮ್ಮಗಳ ರೂಮಿನ ಕಡೆ ಆ ಹಾಲಿನ ಲೋಟವನ್ನು ತೆಗೆದುಕೊಂಡು ಹೋಗುತ್ತಿದ್ದಾಗ ಮಮತೆಯಿಂದ ಅವಳನ್ನು ತಡೆಯಲಾಗದೆ ಜಾನಕಿಯವರು ಕೂಡ ಹಿಂದೆ ರೂಮಿನವರೆಗೆ ಬಂದರು. ಆಗ ಅವರ ಸೊಸೆ ತ್ರಿಷಾಗೆ ಆ ಹಾಲನ್ನು ಕುಡಿಯಲು ಕೊಟ್ಟಾಗ ಜಾನಕಿಯವರು ನಡುಗುವ ಸ್ವರದಲ್ಲಿ ಕೇಳಿದರು, ಅಮ್ಮವರೇ, ದಯವಿಟ್ಟು ಕ್ಷಮಿಸಿಬಿಡಿ, ಆದರೆ ಈಗ ನಿಮ್ಮ ಮಗು ಸಂಪೂರ್ಣವಾಗಿ ಆರೋಗ್ಯವಾಗಿ ಚೆನ್ನಾಗಿದೆ. ಹಾಗಿದ್ದಾಗ ಈ ಔಷಧಿಯನ್ನು ಏಕೆ ಕೊಡುತ್ತಿದ್ದೀರಾ? ಮಗುವಿಗೆ ಏನಾದರೂ ತೊಂದರೆ ಇದೆಯಾ ಎಂದು ಕೇಳಿದಾಗ ಸೊಸೆ ಹಾಲಿನ ಲೋಟವನ್ನು ಕೆಳಗಿಟ್ಟು ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡು ಜಾನಕಿಯರನ್ನು ಮೇಲಿನಿಂದ ಕೆಳಗಿನವರೆಗೆ ನೋಡುತ್ತಾ ಕೋಪದಿಂದ ಹೇಳಿದಳು, ನನ್ನನ್ನು ಪ್ರಶ್ನೆ ಮಾಡೋದಕ್ಕೆ ನಿಮಗೆ ಎಷ್ಟು ಧೈರ್ಯ? ನೀನು ನಿನ್ನ ಕೆಲಸ ಏನಿದೆ ಅದನ್ನು ನೋಡ್ಕೊ. ನಿನ್ನ ಯೋಗ್ಯತೆಯನ್ನು ನೀನು ಮರಿಬೇಡ ಕಮಲ. ನೀನು ಇಲ್ಲಿ ಇರಬೇಕಂದ್ರೆ ನಿನ್ನ ಕೆಲಸವನ್ನು ಮಾತ್ರ ಮಾಡಬೇಕು. ಈ ಔಷಧಿಯನ್ನು ಅವಳಿಗೆ ಕೊಟ್ಟರೆ ಸ್ವಲ್ಪ ಸಮಯ ಸಮಾಧಾನವಾಗಿ ಇರ್ತಾಳೆ. ಇದನ್ನು ಕುಡಿದರೆ ಅವಳಿಗೆ ಚೆನ್ನಾಗಿ ನಿದ್ದೆ ಬಂದು ಮಲಗ್ತಾಳೆ. ಇವೆಲ್ಲ ಹೇಗೆ ಗೊತ್ತಾಗಬೇಕು ಹೇಳು ನಿನಗೆ? ಸುಮ್ಮನೆ ಹೋಗಿ ನಿನ್ನ ಕೆಲಸ ನೋಡ್ಕೊ, ನನ್ನ ಕೆಲಸಕ್ಕೆ ಅಡ್ಡಿಯಾಗಬೇಡ. ಅಷ್ಟು ಹೇಳಿ ಆ ವಿಷದಂತಿದ್ದ ಹಾಲನ್ನು ಬಲವಂತವಾಗಿ ಮಗುವಿನ ಬಾಯಿಗೆ ಸುರಿದಳು. ಅದನ್ನು ನೋಡಿ ಜಾನಕಿ ಅವರ ಹೃದಯ ಹಿಂಡಿದಂತಾಯಿತು. ಆದರೂ ಅವರು ತಲೆ ತಗ್ಗಿಸಿ ಮೌನವಾಗಿ ನಿಂತು ಬಿಟ್ಟರು. ಮಗುವಿಗೆ ಹಾಲನ್ನು ಕುಡಿಸಿ ರೂಮಿನಿಂದ ಹೋಗುತ್ತಿದ್ದಾಗ ಸೊಸೆ ಮತ್ತೊಂದು ಆದೇಶವನ್ನು ಕೊಟ್ಟಳು. ಇಲ್ಲಿ ಕೇಳು, ನನಗೆ ಪಾರ್ಟಿಯಿಂದ ಮನೆಗೆ ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಅಡುಗೆ ಮನೆಯಲ್ಲಿ ಪಾತ್ರೆಗಳ ರಾಶಿ ಇದೆ, ಎಲ್ಲವನ್ನು ಸ್ವಚ್ಛವಾಗಿ ತೊಳೆಯಬೇಕು ಮತ್ತು
ಈಗಲೇ ಒಣಗಿರುವ ಬಟ್ಟೆಗಳನ್ನು ಇಸ್ತ್ರಿ ಮಾಡು, ಕೆಲಸದಲ್ಲಿ ಸೋಂಬೇರಿತನ ಮಾಡಬೇಡ ಎಂದು ಹೇಳಿ ಪಾರ್ಟಿಗೆ ಹೊರಟಳು. ಅವಳ ಕಾರು ಮನೆಯಿಂದ ಹೊರಗೆ ಹೋಗುವ ಶಬ್ದ ಕೇಳುತ್ತಿದ್ದಂತೆಯೇ ಮನೆಯಲ್ಲಿ ಮೌನ ಆವರಿಸಿಕೊಂಡಿತು. ಜಾನಕಿಯವರು ಕೆಲಸ ಬಿಟ್ಟು ತಕ್ಷಣ ಮೊಮ್ಮಗಳ ಬಳಿಗೆ ಓಡಿ ಹೋದರು. ಈಗ ಅವರಿಗೆ ತುಂಬ ನೋವಾಗತೊಡಗಿತು. ಯಾಕೆಂದರೆ 5 ನಿಮಿಷದ ಮುಂಚೆ ಕಿರುಚಾಡುತ್ತಾ ಆಟವಾಡುತ್ತಿದ್ದ ಮಗು ಈಗ ಹಾಸಿಗೆ ಮೇಲೆ ಗಾಢವಾಗಿ ಮಲಗಿತ್ತು. ಅವರು ಆಶ್ರಮದಲ್ಲಿ ಇದ್ದಾಗ ನ್ಯೂಸ್ ಪೇಪರ್ನಲ್ಲಿ ನೋಡಿದ ಒಂದು ವಿಷಯ ಈಗ ನೆನಪಾಯಿತು. ಕೆಮ್ಮಿನ ಸಿರಪ್ಗಳಲ್ಲಿ ಭಾರೀ ಪ್ರಮಾಣದ ನಿದ್ರೆಯ ಔಷಧಿ ಇರುತ್ತದೆ ಎಂದು. ಈಗಿನ ಕಾಲದ ತಂದೆ ತಾಯಿಗಳು ಮಕ್ಕಳನ್ನು ಸಮಾಧಾನ ಮಾಡಲು ಸಾಧ್ಯವಾಗದೆ ಮತ್ತು ಸೈಲೆಂಟಾಗಿ ಇರಿಸಲು ಅದನ್ನು ನಿದ್ರಾ ಔಷಧಿಯಾಗಿ ಕೊಡುತ್ತಾರೆ ಎಂದು. ಅದನ್ನು ನೆನೆಸಿಕೊಂಡ ಜಾನಕಿ ಅವರ ಹೃದಯ ನಡುಗಿತು. ಹೇಳಬೇಕೆಂದರೆ ಇದು ನಿಧಾನವಾದ ವಿಷ. ತಮ್ಮ ಪಾರ್ಟಿ ಮತ್ತು ಶೋಕಿಗೆ ಈ ಹೆಂಗಸು ಈ ಮುಗ್ಧ ಮಗುವನ್ನು ಸಾವಿನ ದವಡೆಗೆ ತಳ್ಳುತ್ತಿದ್ದಾಳೆ ಎಂದು ಅವಳ ಹೃದಯ ಮರುಗಿತು. ಅಯ್ಯೋ ದೇವ್ರೇ, ಇದು ಎಂಥ ಮನೆ! ಇಲ್ಲಿ ಸಂಬಂಧಗಳ ಬದಲು ಸ್ಟೇಟಸ್ ಇದೆ, ಮಮತೆಯ ಬದಲು ಔಷಧಿಯ ಬಾಟಲ್. ಇದು ಮನೆಯಲ್ಲ, ಇದು ಅಲಂಕಾರದಿಂದ ತುಂಬಿರುವ ಸಮಾಧಿ. ಇಲ್ಲಿ ಜೀವಂತ ಜನರು ನಿಜವಾಗಿಯೂ ಉಸಿರುಗಟ್ಟುತ್ತಿದ್ದಾರೆ. ಕೆಲವು ದಿನಗಳು ಹೀಗೆ ಕಳೆದವು. ಒಂದು ದಿನ ರಾತ್ರಿ ಜಾನಕಿ ಅವರಿಗೆ ನಿದ್ರೆ ಬರಲಿಲ್ಲ. ಅವರು ನೀರು ಕುಡಿಯಬೇಕೆಂದು ಕೆಳಗೆ ಇಳಿದು ಅಡುಗೆ ಮನೆ ಕಡೆಗೆ ಹೋಗುತ್ತಿದ್ದರು. ಆಗ ಅವರ ಮಗ ಜೈರಾಮ್ ರೂಮಿನಿಂದ ಹೊರಗೆ ಬರುತ್ತಿದ್ದ ಮತ್ತು ಅವನ ಪಿಸು ಧ್ವನಿ ಅವರ ನಡಿಗೆಯನ್ನು ನಿಲ್ಲಿಸಿತು. ರೂಮಿನ ಬಾಗಿಲು ತೆಗೆದಿತ್ತು. ಒಳಗೆ ಜೈರಾಮ ಫೋನಿನಲ್ಲಿ ಯಾರದೋ ಜೊತೆ ಮಾತನಾಡುತ್ತಿದ್ದ. ಆದರೆ ಆ ಮಾತುಗಳನ್ನು ಕೇಳುತ್ತಿದ್ದಂತೆ ಜಾನಕಿಯವರ ಹೃದಯ ಚೂರಾದಂತಾಯಿತು. ಅಡ್ವೊಕೇಟ್ ಸರ್, ಹೇಗಾದರೂ ಮಾಡಿ ನಮ್ಮ ತಾಯಿಯ ಡೆತ್ ಸರ್ಟಿಫಿಕೇಟನ್ನು ರೆಡಿ ಮಾಡಿಸಿಬಿಡಿ. ನನಗೆ ಈ ಮನೆಯನ್ನು ಬೇಗ ಮಾರಬೇಕು. ನನ್ನ ತಾಯಿ ಹೇಗೋ ವೃದ್ಧಾಶ್ರಮದಲ್ಲಿ ಉಳಿದಿದ್ದಾರೆ. ಅವರು ಇಲ್ಲಿಗೆ ಮತ್ತೆ ಬರುವುದಿಲ್ಲ. ನಾಳೆ ನಾನು ಅಮ್ಮನ ಫೋಟೋಗೆ ಹಾರ ಹಾಕಿಸುತ್ತೇನೆ. ಹೊರಗಿನವರಿಗೆ ಹೇಳುತ್ತೇನೆ ಅಮ್ಮ ತೀರ್ಥಯಾತ್ರೆಗೆ ಹೋಗಿ ಅಲ್ಲಿಯೇ ತೀರಿಕೊಂಡಳು ಅಂತ ಹೇಳುತ್ತಿದ್ದ ಧ್ವನಿಯನ್ನು ಕೇಳಿದ ಜಾನಕಿ ಅವರು ಕಲ್ಲಿನ ಶಿಲೆಯಂತೆ ಅಲ್ಲಿಯೇ ನಿಂತು ಬಿಟ್ಟರು. ಮಗ ಮಾತನ್ನು ಮುಂದುವರಿಸಿದ. ಅಯ್ಯೋ ಅಡ್ವೊಕೇಟ್ ಸರ್, ನಿಮಗೆ ಇದನ್ನು ಮಾಡೋದಕ್ಕೆ ಏನು ಕಷ್ಟ? ಹಣದ ಚಿಂತೆ ನಿಮಗೆ ಬೇಡ. ಈ ಕೆಲಸನ ಹೇಗಾದರೂ ಮಾಡಿ. ನಾನು ನಿಮಗೆ ಕೇಳಿದಷ್ಟು ಹಣನ ಕೊಡ್ತೀನಿ. ಬೇಗ ಬೇಗ ಈ ಕೆಲಸ ಮುಗಿಸಬೇಕು. ನಾನು ಈ ಮನೆನ ಮಾರಬೇಕು. ಆ ದುಡ್ಡಿನಲ್ಲಿ ನಾವು ಈ ದೇಶವನ್ನು ಬಿಟ್ಟು ಅಮೆರಿಕಾಗೆ ಶಿಫ್ಟ್ ಆಗಬೇಕು ಎಂದು ಮಾತನಾಡುತ್ತಿದ್ದ ಮಗನ ಬಾಯಿಂದ ಆ ಮಾತುಗಳನ್ನು ಕೇಳಿದ ಜಾನಕಿ ಅವರ ತಲೆ ಚಕ್ಕರ್ ಹೊಡೆದಂತಾಯಿತು. 9 ತಿಂಗಳು ಹೆತ್ತು ಹೊತ್ತ ಮಗ, ಎದೆ ಹಾಲು ಉಣಿಸಿದ ಮಗ, ಪಾಲನೆ ಪೋಷಣೆ ಮಾಡಿ ಬೆಳೆಸಿದ ಮಗ, ತಮ್ಮ ಕಣ್ಣ ರೆಪ್ಪೆಯಲ್ಲಿ ಇಟ್ಟುಕೊಂಡು ಕಾಪಾಡಿದ ಮಗ. ಈ ದಿನ ಅದೇ ಮಗ ನಾನು ಜೀವಂತವಿರುವಾಗಲೇ ನನ್ನ ಅಂತ್ಯಕ್ರಿಯೆ ಮಾಡಲು ಸಿದ್ಧನಾಗಿದ್ದ. ಇದನ್ನು ಕೇಳಿ ಅವರ ಎದೆಯಲ್ಲಿ ಮನಸ್ಸಿನಲ್ಲಿ ತುಂಬ ದೊಡ್ಡ ನೋವು ಉಂಟಾಯಿತು. ಆ ನೋವು ಮಗ ಆಶ್ರಮದಲ್ಲಿ ಬಿಟ್ಟು ಬಂದ ದಿನದ ನೋವಿಗಿಂತಲೂ ದೊಡ್ಡದಾಗಿತ್ತು. ಜೈರಾಮ ಫೋನ್ ಇಟ್ಟ ನಂತರ ಅವನ ಮುಖದಲ್ಲಿ 1 ನಿಮಿಷ ಅಪರಾಧದ ಭಾವ ಕಾಣಿಸುತ್ತಿತ್ತು. ತಲೆಯ ಮೇಲೆ ಕೈ ಇಟ್ಟುಕೊಂಡು ಕುರ್ಚಿಯಲ್ಲಿ ಕುಸಿದು ಬಿದ್ದ. ಅಷ್ಟರಲ್ಲಿ ಸೊಸೆ ಅವನ ಭುಜದ ಮೇಲೆ ಕೈ ಇಟ್ಟಳು. ಜೈರಾಮ್, ನೀವು ಜಾಸ್ತಿ ಯೋಚನೆ ಮಾಡಬೇಡಿ ಎಂದು ಸಮಾಧಾನದ ಧ್ವನಿಯಲ್ಲಿ ಹೇಳಿದಳು. ನಾವು ಮಾಡ್ತಿರುವುದು ನಮ್ಮ ಮುಂದಿನ ಫ್ಯೂಚರ್ಗೆ. ನೀವು ನಿಮ್ಮ ಅಮ್ಮನ ಹತ್ರ ಮನೆ ಮಾರೋಣ ಅಂತ ಹೇಳಿದರೆ ಅವಳು ಒಪ್ಕೋತಾಳ? ಎಂದಿಗೂ ಒಪ್ಪಿಕೊಳ್ಳೋದಿಲ್ಲ. ಅವಳು ಹಳೆಯ ನೆನಪುಗಳು ಇವೆ. ನನ್ನ ಗಂಡ ಕಟ್ಟಿಸಿದ ಮನೆ, ಅದು ಇದು ಅಂತ ಹೇಳಿಕೊಂಡು ಮನೆ ಮಾರೋದಿಕ್ಕೆ ಬಿಡೋದಿಲ್ಲ. ಆದ್ದರಿಂದ ನಮ್ಮ ಕೆರಿಯರ್ ಕೂಡ ಹಾಳಾಗುತ್ತೆ. ಈಗ ನೀವು ಟೆನ್ಷನ್ ಮಾಡಿಕೊಳ್ಳದೆ ಮಲಕ್ಕೊಳ್ಳಿ ಅಂತ ಹೇಳಿ ರೂಮಿನ ಲೈಟ್ ಆರಿಸಿದಳು. ಇನ್ನು ಜಾನಕಿ ಅವರ ಕಣ್ಣುಗಳಿಗೆ ನಿದ್ರೆ ಹೇಗೆ ತಾನೇ ಬಂದಿತ್ತು? ಸಂಪೂರ್ಣವಾಗಿ ಮಾಯವಾಗಿತ್ತು. ತಮ್ಮ ರೂಮಿಗೆ ನಿಧಾನವಾಗಿ ಹಿಂತಿರುಗಿದ ಅವರು ಕತ್ತಲಿನಲ್ಲಿ ಮಗನ ಬಾಲ್ಯದ ನೆನಪುಗಳು ಸಿನಿಮಾದ ದೃಶ್ಯಗಳಂತೆ ಕಣ್ಣ ಮುಂದೆ ಬಂದು ಹೋಗುತ್ತಿದ್ದವು. ಯಾವುದಾದರೂ ಸಭೆ ಸಮಾರಂಭಗಳಲ್ಲಿ, ಫಂಕ್ಷನ್ಗಳಲ್ಲಿ ಹೆಚ್ಚು ಜನರನ್ನು ನೋಡಿದರೆ ಸಾಕು ಹೆದರುತ್ತಿದ್ದ ಪುಟ್ಟ ಜೈರಾಮ ನೆನಪಾದನು. ತಾಯಿಯ ಕೈಯನ್ನು ಅಷ್ಟು ಬಿಗಿಯಾಗಿ ಹಿಡಿಯುತ್ತಿದ್ದನು. ಬಿಡಿಸಿದರೆ ಲೋಕವೇ ಮುಳುಗಿ ಹೋಗುತ್ತದೆ ಎಂಬಂತೆ. ಸ್ವಲ್ಪ ಸಣ್ಣ ಗಾಯವಾದರೂ ಅಮ್ಮ ಎಂದು ಅಳುತ್ತಾ ಓಡೋಡಿ ಅವರ ಮಡಿಲ ಮೇಲೆ ಬಂದು ಬೀಳುತ್ತಿದ್ದವನು ಇಂದು ಅದೇ ಜೈರಾಮ ಹಣದ ಆಸೆಯನ್ನು ಹುಚ್ಚಾಗಿಸಿಕೊಂಡು ಅಂದ ಓಟದಲ್ಲಿ ತಾಯಿಯ ಅಸ್ತಿತ್ವವನ್ನು ಅಳಿಸಲು ಹೊರಟಿದ್ದಾನೆ. ಜಾನಕಿ ಅವರಿಗೆ ಜೋರಾಗಿ ಕಿರುಚಿ ತಮ್ಮ ನೋವನ್ನೆಲ್ಲ ಹೊರಗೆ ಹಾಕಬೇಕೆಂದೆನಿಸುತ್ತಿತ್ತು. ಆದರೆ ಅದು ಸಾಧ್ಯವಿರದ ಕಾರಣ ಅವರ ಹೃದಯ ಒಳಗಿಂದೊಳಗೆ ಜೋರಾಗಿ ಕಿರುಚುತ್ತಿತ್ತು. ಮಗನೇ, ನೀನು ಇಷ್ಟೊಂದು ಸ್ವಾರ್ಥಿಯಾಗಿದ್ದು ಯಾವಾಗ? ಯಾವ ಕೈಯನ್ನು ಹಿಡಿದು ನಡೆಯಲು ಕಲಿತೆಯೋ ಇಂದು ಅದೇ ಕೈಯನ್ನು ಕತ್ತರಿಸಲು ಹೊರಟಿದ್ದೀಯಾ ಎಂದು ಅವರೊಳಗೆ ಒಂದು ದೃಢವಾದ ನಿರ್ಧಾರವು ಹುಟ್ಟಿತು. ಕಣ್ಣೀರು ಒಣಗಿ ಹೋದವು. ಈಗ ಅವರು ತೀರ್ಮಾನಿಸಿದರು, ನನ್ನ ಮಗ ನನ್ನನ್ನು ತನ್ನ ಮನಸ್ಸಿನಲ್ಲಿ ಕೊಲೆ ಮಾಡಿದ್ದಾನೆ. ಹೀಗಿರುವಾಗ ನಾನು ಇಲ್ಲಿ ಕಮಲ ಆಗಿ ಉಳಿಯುವುದಕ್ಕೆ ಅರ್ಥವಾದರೂ ಏನು? ಜೀವಂತವಾಗಿಯೇ ನನ್ನ ಸಾವನ್ನು ನಾನು ನೋಡಿದ್ದಾಯಿತು. ಇಲ್ಲಿ ಇನ್ನೊಂದು ಕ್ಷಣವೂ ಇರುವುದು ದೊಡ್ಡ ಪಾಪ ಎಂದು ಅವರು ತೀರ್ಮಾನಿಸಿದರು. ನಾಳೆ ಯಾರಿಗೂ ಹೇಳದೆ ಕೇಳದೆ ಸೈಲೆಂಟಾಗಿ ಇಲ್ಲಿಂದ ಹೊರಟು ಹೋಗಿಬಿಡಬೇಕು, ಅದೇ ವೃದ್ಧಾಶ್ರಮಕ್ಕೆ. ಅಲ್ಲಿ ಅಪರಿಚಿತ ಜನರ ನಡುವೆ ಬದುಕಬಹುದು. ಆದರೆ ಇಲ್ಲಿ ನಮ್ಮವರೇ ಹಂತಕರಾಗಿ ಕುಳಿತಿರುವಾಗ ಇಲ್ಲಿ 1 ನಿಮಿಷ ಕೂಡ ಬದುಕಲು ಸಾಧ್ಯವಿಲ್ಲ. ಉಸಿರುಗಟ್ಟಿಸಿದಂತಾಗುತ್ತದೆ. ಆದರೆ ಜಾನಕಿ ಅವರಿಗೆ ಗೊತ್ತಿರಲಿಲ್ಲ ಮುಂದಿನ ದಿನ ಆ ಮನೆಯಲ್ಲಿ ಎಂತಹ ದೊಡ್ಡ ಯುದ್ಧ ನಡೆಯಲಿದೆ ಎಂದು.
ಮಾರನೇ ದಿನ ಮಧ್ಯಾಹ್ನ ಅವರ ಸೊಸೆ ಎಂದಿನಂತೆ ತನ್ನ ಹೈ ಸೊಸೈಟಿ ಪಾರ್ಟಿಗೆ ಹೋಗಲು ರೆಡಿ ಆಗ್ತಿದ್ಲು. ಅವಳು ನಿರ್ಲಕ್ಷ್ಯದಿಂದ ಮತ್ತೆ ಅದೇ ಔಷಧಿಯನ್ನು ಹಾಲಿನಲ್ಲಿ ಬೆರೆಸಿ ಮಗುವಿಗೆ ಕುಡಿಸಿ ಕೆಲಸದವಳಿಗೆ ಹೇಳಿದಳು, ನಾನು ಹೊರಡ್ತಿದ್ದೇನೆ. ನಾನು ಬರುವವರೆಗೆ ಅವಳನ್ನು ಎಬ್ಬಿಸಬೇಡ ಮತ್ತು ನೀನು ಮನೆಯ ಪೂರ್ತಿ ಕೆಲಸವನ್ನು ಮುಗಿಸ್ಬಿಡು ಎಂದು ಹೇಳಿ ಹೊರಟು ಹೋದಳು. ಮಗ ಜೈರಾಮ ಆಗಲೇ ಆಫೀಸಿಗೆ ಹೊರಟು ಹೋಗಿದ್ದ. ಜಾನಕಿ ಅವರು ನೋಡಿದರು. ಔಷಧಿ ಕುಡಿದ ತಕ್ಷಣ ತ್ರಿಷಾಗೆ ನಿದ್ದೆ ಬಂತು. ಕೆಲವೇ ಕ್ಷಣಗಳಲ್ಲಿ ಅವಳು ಗಾಢ ನಿದ್ರೆಗೆ ಜಾರಿದಳು. ಇಲ್ಲಿ ಉಳಿಯುವುದಕ್ಕೆ ಈಗ ಅರ್ಥವಿಲ್ಲ ಎಂದು ಅವರು ತಮ್ಮೊಳಗೆ ಹೇಳಿಕೊಂಡರು. ನಾನು ಕಮಲ ಆಗಿ ಇಲ್ಲಿ ನಿಧಾನವಾಗಿ ಸಾಯುವುದಕ್ಕಿಂತ ನನ್ನ ಆಶ್ರಮದ ಏಕಾಂತದಲ್ಲಿ ಸಾಯುವುದೇ ಒಳ್ಳೆಯದು. ಆದರೆ ಹೋಗುವ ಮೊದಲು ಅವರ ಒಳಗಿನ ಮನಸ್ಸು ಅವರನ್ನು ಒಂದು ಪೇಪರ್ ಮತ್ತು ಪೆನ್ ತೆಗೆದುಕೊಳ್ಳಲು ಒತ್ತಡ ಏರಿತು. ಅವರು ನಡುಗುವ ಕೈಗಳಿಂದ ಜೈರಾಮ್ ಹೆಸರಿನಲ್ಲಿ ಒಂದು ಪತ್ರ ಬರೆದು ಅದನ್ನು ಅವರ ರೂಮಿನ ಟೇಬಲ್ ಮೇಲೆ ಇಟ್ಟರು. ನಂತರ ತಮ್ಮ ಸೂಟ್ಕೇಸ್ ತೆಗೆದುಕೊಂಡು ಹೊರಗೆ ಬರಲು ಹೊರಟ ತಕ್ಷಣ ಅವರ ಮೂಗಿಗೆ ಏನೋ ಸುಟ್ಟ ವಾಸನೆ ಬಂದು ಅವರು ಗಾಬರಿಯಿಂದ ಸುತ್ತಲೂ ಕಣ್ಣಾಯಿಸಿದರು. ಆದರೆ ಅವರಿದ್ದ ಸುತ್ತಮುತ್ತ ಏನೂ ಇರಲಿಲ್ಲ. ಕತ್ತೆತ್ತಿ ಮೇಲೆ ನೋಡಿದಾಗ ಮೊದಲನೇ ಫ್ಲೋರ್ನಲ್ಲಿ ಎಲೆಕ್ಟ್ರಿಕ್ ಬೋರ್ಡ್ನಿಂದ ಬೆಂಕಿ ಹತ್ತಿಕೊಂಡು ಜೋರಾದ ಶಬ್ದವಾಯಿತು. ಅಲ್ಲಿದ್ದ ಕಿಟಕಿ ಸ್ಕ್ರೀನ್ಗಳಿಗೆ ಬೆಂಕಿ ಹತ್ತಿಕೊಂಡಿತ್ತು. ಅಗ್ನಿ ಜ್ವಾಲೆ ಹಸಿದ ಗಜದಂತೆ ವೇಗವಾಗಿ ಹರಡುತ್ತಿದ್ದವು. ಆಗ ಅವರು ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಇಲ್ಲಿಂದ ಓಡಬೇಕು ಎಂದು ಯೋಚಿಸುತ್ತಿರುವಾಗ ಅದೇ ಮಹಡಿಯಲ್ಲಿ ಮೊಮ್ಮಗಳು ನಿದ್ರೆ ಔಷಧಿಯನ್ನು ತೆಗೆದುಕೊಂಡು ಮಲಗಿದ್ದಾಳೆ ಎಂದು ನೆನಪಿಗೆ ಬಂದು ಜೋರಾಗಿ ತ್ರಿಷಾ ನನ್ನ ಮಗುವೇ ಎಂದು ಕೂಗಿಕೊಂಡು ಕಿರುಚಾಡಿದರು. ಅವರ ಕೈಯಲ್ಲಿದ್ದ ಸೂಟ್ಕೇಸನ್ನು ನೆಲಕ್ಕೆ ಎಸೆದು ಎಲ್ಲಿಂದಲೂ ಅವರಿಗೆ ಶಕ್ತಿ ಬಂದು ತುಂಬಿಕೊಂಡಂತೆ ಎನ್ನುವ ಹಾಗೆ ಹೊರಗೆ ಓಡುವ ಬದಲು ಮರಣದ ಅಂಚಿನಲ್ಲಿದ್ದ ತಮ್ಮ ಮೊಮ್ಮಗಳ ಕೋಣೆಗೆ ಓಡಿ ಹೋದರು ಮತ್ತು ಅವರು ಆ ರೂಮಿನಲ್ಲಿ ಇದ್ದ ಒಂದು ಜಗ್ಗು ನೀರನ್ನು ತಮ್ಮ ಮೇಲೆ ಸುರಿದುಕೊಂಡರು. ಮತ್ತೊಂದು ಬಟ್ಟೆಯನ್ನು ನೀರಿನಲ್ಲಿ ನೆನೆಸಿ ದೇಹಕ್ಕೆ ಸುತ್ತಿಕೊಂಡರು ಮತ್ತು ಬೆಂಕಿ ಮನೆಯೆಲ್ಲ ಹರಡುತ್ತಿದ್ದರೂ ಯಾವುದನ್ನು ಯೋಚನೆ ಮಾಡದೆ ಸೀದಾ ತ್ರಿಷಾಳ ರೂಮಿಗೆ ಹೋದರು. ಆ ರೂಮೆಲ್ಲ ಹೊಗೆಯಿಂದ ತುಂಬಿಕೊಂಡಿತ್ತು. ಆ ಮಗು ಏನೂ ಅರಿಯದಂತೆ ಮಲಗಿಕೊಂಡಿತ್ತು. ಜಾನಕಿಯವರು ಮಗುವನ್ನು ಗದ್ದ ಮುಟ್ಟಿ ಎದ್ದೇಳು ಎದ್ದೇಳು ತ್ರಿಷಾ, ಬೇಗ ಎದ್ದೇಳು ಮಗಳೇ, ಇಲ್ಲಿಂದ ಹೋಗಬೇಕು ಎಂದು ಕಿರುಚಾಡಿದರು. ಆದರೆ ಮೊಮ್ಮಗಳು ಎಚ್ಚರವಾಗಲಿಲ್ಲ. ನಂತರ ಒಂದು ನಿಮಿಷ ವೇಸ್ಟ್ ಮಾಡದೆ ಅವರು ಮೊಮ್ಮಗಳನ್ನು ತಾವು ಹೊದ್ದುಕೊಂಡಿದ್ದ ತೇವದ ಬಟ್ಟೆಯನ್ನು ಅವಳಿಗೆ ಹೊದಿಸಿ ತಮ್ಮ ಎದೆಯ ಮೇಲೆ ಅಪ್ಪಿಕೊಂಡು ಗಟ್ಟಿಯಾಗಿ ಹಿಡಿದು ಆ ರೂಮಿನಿಂದ ಹೊರಗಡೆ ಬಂದು ಮೆಟ್ಟಿಲನ್ನು ಇಳಿಯುವಾಗ ಚಾವಣಿಗೆ ನೇತು ಹಾಕಿದ್ದ ಮರದ ಅಲಂಕಾರಿಕ ವಸ್ತು ಅವರ ಬೆನ್ನ ಮೇಲೆ ಬಂದು ಬಿತ್ತು. ಆಗ ಅವರು ಜೋರಾಗಿ ಕಿರುಚಿ ಮೆಟ್ಟಿಲ ಮೇಲೆ ಕುಸಿದರು. ಅವರ ಸೀರೆ ಈಗ ಬೆಂಕಿಯನ್ನು ನಿಧಾನವಾಗಿ ಆವರಿಸಿತ್ತು. ಆದರೆ ಅವರು ಹೆದರಲಿಲ್ಲ. ತಮ್ಮ ಕೊನೆಯ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಅವರು ತಮ್ಮನ್ನು ಸ್ವತಃ ಮೆಟ್ಟಿಲುಗಳಿಂದ ಕೆಳಕ್ಕೆ ಉರುಳಿಸಿಕೊಂಡರು. ಏಕೆಂದರೆ ಮೊಮ್ಮಗಳು ಅವರ ದೇಹದ ಜಾಗದಲ್ಲಿ ಸುರಕ್ಷಿತವಾಗಿ ಕೆಳಗೆ ಹೋಗಿ ತಲುಪಬೇಕೆಂದು. ಅಷ್ಟರಲ್ಲಾಗಲೇ ಹೊರಗೆ ಜನಗಳೆಲ್ಲ ಬಂದು ಸೇರತೊಡಗಿದರು. ಜೈರಾಮ್ ಮತ್ತು ಅವನ ಹೆಂಡತಿ ಕೂಡ ಸುದ್ದಿ ತಿಳಿದು ಅಲ್ಲಿಗೆ ಓಡಿ ಬಂದರು. ಜೈರಾಮ ಹುಚ್ಚನಂತೆ ಕಿರುಚಾಡುತ್ತಿದ್ದ. ನನ್ನ ಮಗಳು ಒಳಗಿದ್ದಾಳೆ, ಯಾರಾದರೂ ಅವಳನ್ನು ಉಳಿಸಿ ಎಂದು ಕೂಗುತ್ತಿದ್ದ. ಆದರೆ ಬೆಂಕಿಯ ತೀವ್ರತೆಯನ್ನು ನೋಡಿ ಬೆಂಕಿ ಆರಿಸಲು ಬಂದ ಫೈರ್ ಫೈಟರ್ಗಳು ಒಂದು ಕ್ಷಣ ಹುಡುಕಾಡಿದರು. ಉರಿಯುತ್ತಿರುವ ಆಕೃತಿಯೊಂದು ಹೊರಬಂದು ಕೆಲವು ಹೆಜ್ಜೆಗಳ ಬಳಿಕ ನೆಲಕ್ಕೆ ಅಪ್ಪಳಿಸಿತು. ಆಗ ಬೆಂಕಿ ಆರಿಸುವವರು ಓಡಿ ಬಂದು ಆಕೃತಿಯ ಕೈಯಿಂದ ತ್ರಿಷಾಳನ್ನು ಬಿಡಿಸಿಕೊಂಡರು. ತ್ರಿಷಾಳಿಗೆ ಸುತ್ತಿದ್ದ ಬಟ್ಟೆ ತೇವವಾಗಿದ್ದರಿಂದ ಮಗು ಸುರಕ್ಷಿತವಾಗಿತ್ತು. ಸಣ್ಣ ಪುಟ್ಟ ಸುಟ್ಟ ಗಾಯಗಳಾಗಿದ್ದ ಮಗು ಜೋರಾಗಿ ಅಳುತ್ತಿತ್ತು. ಆಗ ಜೈರಾಮ್ ತಕ್ಷಣ ಎದೆಗೆ ಬಿಗಿಯಾಗಿ ತನ್ನ ಎದೆಗೆ ಅಪ್ಪಿಕೊಂಡು ಹಿಡಿದುಕೊಂಡ. ನನ್ನ ಮಗಳೇ, ನಿನಗೆ ಏನೂ ಆಗಿಲ್ಲ ತಾನೆ ಎಂದು. ಆಗ ಅಲ್ಲೇ ಪಕ್ಕಕ್ಕೆ ಬಿದ್ದ ಆಕೃತಿಯ ಕಡೆ ಅವನ ದೃಷ್ಟಿ ಹೋಯಿತು. ಅವನ ತಾಯಿಯನ್ನು ಸ್ಟ್ರಕ್ಚರ್ ಮೇಲೆ ಎತ್ತಿ ಮಲಗಿಸುತ್ತಿದ್ದರು. ಅವನು ಮುಂದೆ ಬಂದು ಆ ಕೆಲಸದವಳನ್ನು ನೋಡಲು ಹೋದ. ತನ್ನ ಮಗಳ ಪ್ರಾಣ ಉಳಿಸಿದವಳನ್ನು ಸ್ವಲ್ಪ ಹತ್ತಿರಕ್ಕೆ ಹೋಗಿ ನೋಡಿದಾಗ ಅವನು ನಿಂತ ನೆಲವೇ ಸೀಡಿದಂತಾಯಿತು. ಆ ಹೆಂಗಸಿನ ಮುಖದಲ್ಲಿ ದಪ್ಪ ಫ್ರೇಮ್ ಕನ್ನಡಕ ಎಲ್ಲೋ ಬಿದ್ದು ಹೋಗಿತ್ತು. ಮುಖ ಮುಚ್ಚಿದ್ದ ಸೆರಗು ಕೂಡ ಸರಿದಿತ್ತು. ಜೈರಾಮ್ ಹೃದಯ ಈಗ ಚೂರಾದಂತಾಗಿತ್ತು. ಆ ಸುಟ್ಟ ಮುಖ, ಆ ಕಣ್ಣುಗಳು ಅವನಿಗೆ ತನ್ನ ತಾಯಿ ಕಾಣುವಂತೆ ಕಾಣುತ್ತಿದ್ದವು. ಆದರೆ ಅವನ ಮನಸ್ಸು ಒಪ್ಪಲಿಲ್ಲ. ಆಶ್ರಮದಲ್ಲಿರುವ ಅಮ್ಮ ಇಲ್ಲಿ ಹೇಗೆ ಬರಲು ಸಾಧ್ಯ ಎಂದುಕೊಂಡನು. ಆಸ್ಪತ್ರೆಗೆ ಹೋದ ನಂತರ ಡಾಕ್ಟರ್ ಹೇಳಿದರು, ಮಗು ಸುರಕ್ಷಿತವಾಗಿದೆ, ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅದಕ್ಕೆ ಮೆಡಿಸನ್ ಕೊಟ್ಟಿದ್ದೇವೆ. ಆದರೆ ನಿಮ್ಮ ಮನೆಯ ಕೆಲಸದವಳ ಪರಿಸ್ಥಿತಿ ತುಂಬ ಕ್ರಿಟಿಕಲ್ ಆಗಿದೆ. ಅವಳು ಸಾವು ಬದುಕಿನ ಮಧ್ಯೆ ಹೋರಾಟದಲ್ಲಿದ್ದಾಳೆ ಎಂದು ಹೇಳಿದರು. ಆಗ ಜೈರಾಮ್ ನನ್ನ ಮಗಳು ಸುರಕ್ಷಿತವಾಗಿದ್ದಾಳೆ ಎಂಬ ನೆಮ್ಮದಿ ಸಿಕ್ಕ ನಂತರ ಮನೆಯನ್ನು ನೋಡಲು ಹಿಂತಿರುಗಿದ. ಅವನ ಹೆಂಡತಿ ಇನ್ನೂ ಆಸ್ಪತ್ರೆಯಲ್ಲಿ ಇದ್ದಳು. ಬೆಂಕಿ ಹಾರಿಸುವವರು ಎಲ್ಲವನ್ನ ತಣ್ಣಗಾಗಿಸಿದ್ದರು. ಮನೆ ಪೂರ್ತಿ ಸುಟ್ಟು ಕರಕಲಾಗಿತ್ತು. ಅವನು ಸೀದಾ ಅವನ ರೂಮಿಗೆ ಹೋದಾಗ ಮೇಜಿನ ಮೇಲೆ ಒಂದು ಕಾಗದ ಅರ್ಧಂಬರ್ಧ ಸುಟ್ಟ ರೀತಿಯಲ್ಲಿ ಬಿದ್ದಿತ್ತು. ಹಾಗೂ ಆ ರೂಮಿಗೆ ಪೂರ್ತಿ ಬೆಂಕಿ ತಲುಪುವಷ್ಟರಲ್ಲಿ ಬೆಂಕಿ ಆರಿಸುವವರು ಅದನ್ನು ತಣ್ಣಗಾಗಿಸಿದ್ದರು. ತಕ್ಷಣ ಜೈರಾಮ ಆ ಕಾಗದವನ್ನು ಕೈಗೆತ್ತಿಕೊಂಡ. ಅದನ್ನು ಓಪನ್ ಮಾಡಿ ನೋಡುತ್ತಿದ್ದಂತೆ ಅವನು ದೊಡ್ಡ ಶಾಕ್ಗೆ ಒಳಗಾದ. ಏಕೆಂದರೆ ಆ ಬರಹ ಅವರ ತಾಯಿಯ ಕೈ ಬರಹವಾಗಿತ್ತು. ನಡುಗುವ ಕೈಗಳಿಂದ ಅವನು ಪತ್ರವನ್ನು ಓದಲು ಶುರು ಮಾಡಿದ. ಜೈರಾಮ, ನನ್ನ ಮಗನೇ, ನೀನು ಸುಖವಾಗಿ ಬದುಕು. ನೀನು ನನ್ನ ಪ್ರೀತಿಯ ಮಗ. ನೀನು ನನ್ನನ್ನು ಆಶ್ರಮಕ್ಕೆ ಬಿಟ್ಟು ಹೋದಾಗ 60 ದಿನಗಳ ನಂತರ ಬರ್ತೀನಿ ಅಂತ ಹೇಳಿದ್ದೆ. ಆದರೆ ನೀನು ಅದನ್ನು ಪೂರ್ತಿಯಾಗಿ ಮರೆತು ಬಿಟ್ಟೆ.
ಅದಕ್ಕೆ ನಾನೇ ಸ್ವತಃ ಯೋಚನೆ ಮಾಡಿ ಇಲ್ಲಿಗೆ ಬಂದೆ. ತಾಯಿಯಾಗಿ ಅಲ್ಲ, ಕೆಲಸದ ಆಳಾಗಿ. ಈ ಮನೆಯಲ್ಲಿ ಗುಡಿಸಿ ಒರೆಸಿ ಎಲ್ಲ ಕೆಲಸ ಮಾಡಿದೆ. ಆದರೆ ನನಗೆ ಅದರಿಂದ ಯಾವುದೇ ನೋವಾಗಲಿಲ್ಲ. ಯಾಕೆಂದರೆ ಪ್ರತಿದಿನ ನನ್ನ ಮಗ ಮತ್ತು ಮೊಮ್ಮಗಳ ಮುಖ ನೋಡಬಹುದು ಅಂತ. ಮಗನೇ, ನನ್ನ ಪುಟ್ಟ ಕಂದ, ನನ್ನ ಮೊಮ್ಮಗಳು ತ್ರಿಷಾ ತುಂಬ ಒಬ್ಬಂಟಿಯಾಗಿದ್ದಾಳೆ. ಅವಳಿಗೆ ನಿಮ್ಮ ಪ್ರೀತಿ ಬೇಕು. ನಿಮ್ಮ ಸೌಲಭ್ಯಕ್ಕಾಗಿ ಸೊಸೆ ಅವಳಿಗೆ ಪ್ರತಿದಿನ ನಿದ್ರೆಯ ಔಷಧಿಯನ್ನು ಕೊಡುತ್ತಾಳೆ. ಅವಳು ಎಷ್ಟೋ ಗಂಟೆಗಳ ಕಾಲ ಮಲಗಲಿ ಎಂದು. ಅವಳಿಗೆ ಔಷಧಿ ಬೇಡ ಮಗನೇ, ನಿಮ್ಮಿಬ್ಬರ ಪ್ರೀತಿ ಬೇಕು. ನಿನ್ನ ಹೆಂಡತಿಗೂ ಹೇಳು, ನನ್ನ ಮೊಮ್ಮಗಳು ತ್ರಿಷಾಳನ್ನು ಚೆನ್ನಾಗಿ ನೋಡಿಕೋ ಎಂದು. ನಾನು ಈ ಮನೆಯನ್ನು ಬಿಟ್ಟು ಹೋಗುತ್ತಿದ್ದೇನೆ. ಹೌದು ಮಗನೇ, ನಿನ್ನೆ ರಾತ್ರಿ ನೀನು ಲಾಯರ್ ಜೊತೆ ಮಾತನಾಡಿದ ಮಾತನ್ನು ನಾನು ಕೇಳಿಸಿಕೊಂಡೆ. ನೀನು ಜೀವಂತವಾಗಿರುವ ನನ್ನ ಫೋಟೋಗೆ ಮಾಲೆ ಹಾಕಲು ತೀರ್ಮಾನ ಮಾಡಿದೆ. ಪರವಾಗಿಲ್ಲ, ತೊಂದರೆ ಏನೂ ಇಲ್ಲ. ನಾನು ಸ್ವತಃ ನಿನ್ನ ಜೀವನದಿಂದ ಹೋಗುತ್ತಿದ್ದೇನೆ. ನನಗೆ ಒಂದು ಕೊನೆಯ ಬಾರಿ ನಿನ್ನನ್ನು ಅಪ್ಪಿಕೊಳ್ಳುವ ಆಸೆ ಮಾತ್ರ ಉಳಿದುಕೊಂಡು ಬಿಟ್ಟಿತು. ಅದು ನೆರವೇರಲಿಲ್ಲ. ಇಂತಿ ನಿನ್ನ ದುರಾದೃಷ್ಟ ತಾಯಿ ಎಂದು ಬರೆದಿತ್ತು. ಆ ಪತ್ರವನ್ನು ಓದಿದ ತಕ್ಷಣ ಆ ಪತ್ರ ಹಿಡಿದುಕೊಳ್ಳಲು ಶಕ್ತಿ ಇಲ್ಲದಂತೆ ಜೈರಾಮ ಕುಸಿದು ಹೋಗಿದ್ದ. ಅವನ ಪೂರ್ತಿ ದೇಹ ಈಗ ಶಕ್ತಿಹೀನವಾಗಿತ್ತು. ಆ ಆಯ ಅಂದರೆ ಕೆಲಸದವಳು ಕಮಲ ನನ್ನ ತಾಯಿಯಾಗಿದ್ದಳ. ನನ್ನ ಮಗಳನ್ನು ಉಳಿಸಲು ಅವಳು ತಾನೇ ಬೆಂಕಿಗೆ ಹಾರಿದಳ ಎಂದು ಯೋಚಿಸಿ ಜೋರಾಗಿ ಅಮ್ಮ ಎಂದು ಕಿರುಚುತ್ತಾ ಆಸ್ಪತ್ರೆಗೆ ಮತ್ತೆ ಓಡಿ ಹೋದ. ಜಾನಕಿಯವರನ್ನು ಐಸಿಯುನಲ್ಲಿ ಇಡಲಾಗಿತ್ತು. ಅವರಿಗೆ ಟ್ರೀಟ್ಮೆಂಟನ್ನು ಕೊಟ್ಟು ಇಡೀ ದೇಹಕ್ಕೆ ಪಟ್ಟಿಯನ್ನು ಸುತ್ತಲಾಗಿತ್ತು. ಅವರ ಹೃದಯ ಬಡಿತ ನಿಧಾನವಾಗುತ್ತಿತ್ತು. ಆಗ ಜೈರಾಮ ತಾಯಿಯ ಕಾಲುಗಳ ಮೇಲೆ ಬಿದ್ದು, ಅಮ್ಮ, ನನ್ನನ್ನು ಕ್ಷಮಿಸಮ್ಮ. ನಾನು ನನ್ನ ಸ್ವಾರ್ಥದಿಂದ ಕುರುಡನಾಗಿ ಬಿಟ್ಟೆ. ಅಮ್ಮ, ಮಾತಾಡಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಗೋಳಾಡಿದ. ಆಗ ಡಾಕ್ಟರ್ ಹೇಳಿದರು, ಈಕೆ 85%ನಷ್ಟು ಸುಟ್ಟು ಹೋಗಿದ್ದಾರೆ. ಆದರೆ ಮಗುವನ್ನು ಎದೆಗೆ ಅಪ್ಪಿಕೊಂಡು ಹಿಡಿದಿದ್ದರಿಂದ ಬೆಂಕಿ ಕಿಡಿ ಮಗುವಿಗೆ ತಾಗಿಲ್ಲ. ತಾವು ಸುಟ್ಟು ಭಸ್ಮವಾದರೂ ಮಗುವಿಗೆ ರಕ್ಷಣೆಯ ಕವಚವಾಗಿದ್ದರು. ಹಾಗಾಗಿ ನಿಮ್ಮ ಮಗಳು ಸಾವಿನಿಂದ ಪಾರಾಗಿದ್ದಾಳೆ ಎಂದರು. ಆ ಮಾತುಗಳು ಜೈರಾಮನ ಆತ್ಮವನ್ನು ಚುಚ್ಚಿದವು. ಅವನ ಹೆಂಡತಿ ಕೂಡ ಸಂಕಟಪಟ್ಟುಕೊಂಡು ಅಳುತ್ತಾ ನಿಂತಿದ್ದಳು. ಅವಳು ಯಾವತ್ತಿಗೂ ಅಂದುಕೊಂಡಿರಲಿಲ್ಲ, ನಾನು ಬೇಡ ಎಂದು ತಿರಸ್ಕರಿಸಿದ ಆ ನನ್ನ ಅತ್ತೆಯೇ ಇಂದು ನನ್ನ ಮಗಳಿಗೆ ಜೀವ ಕೊಟ್ಟಿದ್ದಾರೆ ಎಂದು. ಸ್ವಲ್ಪ ಸಮಯದ ಬಳಿಕ ಜಾನಕಿಯ ಕಣ್ಣುಗಳು ಸ್ವಲ್ಪ ಮಟ್ಟಿಗೆ ತೆರೆದುಕೊಂಡವು. ಆಗ ಅವರು ನಿಧಾನವಾಗಿ ಕೇಳಿದರು, ನನ್ನ ಮೊಮ್ಮಗಳು ಚೆನ್ನಾಗಿದ್ದಾಳಾ ಎಂದು. ಆಗ ಜೈರಾಮ ತಾಯಿಯ ಕುತ್ತಿಗೆಯನ್ನು ಅಪ್ಪಿಕೊಂಡು ಅವಳು ಚೆನ್ನಾಗಿದ್ದಾಳೆ ಎಂದು ಅಳುತ್ತಾ ಹೇಳಿದ. ಆಗ ಅವರು ಕೊಂಚ ನಕ್ಕರು. ಈಗ ನಿನಗೆ ನನ್ನ ಸುಳ್ಳು ಬೇಕಾಗಿಲ್ಲ ಮಗನೇ ಎಂದು ಹೇಳಿದ ಸ್ವಲ್ಪ ಸಮಯದಲ್ಲಿ ಅವರ ನಗುವಿನ ಜೊತೆ ಕಣ್ಣುಗಳು ಮುಚ್ಚಿಕೊಂಡವು. ಆಗ ಜೈರಾಮ ಇಡೀ ಆಸ್ಪತ್ರೆ ನಡುಗುವಂತೆ ಜೋರಾಗಿ ಕಿರುಚಾಡಿದ. ಬೋರ್ಗರೆದು ಅಳುತ್ತಿದ್ದ. ಅವನ ಹೆಂಡತಿಯ ಅಹಂಕಾರ ಸಂಪೂರ್ಣವಾಗಿ ಸುಟ್ಟು ಹೋಗಿತ್ತು. ಅಮ್ಮ, ಎದ್ದೇಳಮ್ಮ, ಈ ರೀತಿಯ ಶಿಕ್ಷೆ ನನಗೆ ಕೊಡಬೇಡಮ್ಮ. ಈ ನಿನ್ನ ಪಾಪಿ ಮಗನ ಮುಖವನ್ನು ನೋಡೋದಕ್ಕೆ ಇಷ್ಟ ಇಲ್ಲ ಅಂತ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದೀಯಾ ಅಮ್ಮ? ನಿಮ್ಮ ಮೊಮ್ಮಗಳಿಗೆ ನೀವು ಬೇಕು ಅಮ್ಮ. ಮುಂದಿನ ಜನ್ಮ ಅನ್ನೋದು ಇದ್ದರೆ ನಿಮ್ಮ ಮಗನಾಗಿ ಹುಟ್ಟಿ ಮತ್ತೆ ನಿಮ್ಮ ಋಣವನ್ನು ತೀರಿಸ್ತೀನಿ ಅಮ್ಮ ಎಂದು ಗೋಳಾಡಿದ. ಆದರೆ ಸಮಯ ಈಗ ಮೀರಿ ಹೋಗಿತ್ತು. ತ್ರಿಷಾ ತನ್ನ ಅಜ್ಜಿಯ ಬಳಿ ಹೋಗಿ, ಅಜ್ಜಿ, ಅಜ್ಜಿ, ಎದ್ದೇಳಿ, ನನ್ನ ತಲೆಯ ಮೇಲೆ ಕೈ ಸವರಿ ಎಂದು ಕೇಳುತ್ತಿತ್ತು. ಅಜ್ಜಿಯ ಕೈಯನ್ನು ತನ್ನ ತಲೆಯ ಮೇಲೆ ತೆಗೆದಿಟ್ಟುಕೊಂಡಿತು. ಆದರೆ ಆ ಕೈ ಈಗ ತಲೆಯ ಮೇಲೆ ನಿಲ್ಲಲಿಲ್ಲ, ಸೀದಾ ಕೆಳಕ್ಕೆ ಬಿತ್ತು. ಸ್ನೇಹಿತರೆ, ಈಗಿನ ಕಾಲದಲ್ಲಿ ಎಲ್ಲರೂ ದುಡ್ಡು ಅಂತ ಹೇಳಿ ತಂದೆ ತಾಯಿಗಳನ್ನು ಆಶ್ರಮದಲ್ಲಿ ಬಿಟ್ಟು ತಮ್ಮ ಸ್ವಾರ್ಥಕ್ಕಾಗಿ ಹೆಂಡತಿ ಮಕ್ಕಳು ಎಂದು ಜೀವನ ಮಾಡುವ ಪ್ರತಿಯೊಬ್ಬರಿಗೂ ಈ ಕತೆ ಅನ್ವಯಿಸುತ್ತದೆ. ಜೀವನ ಮಾಡುವುದಕ್ಕೆ ದುಡ್ಡು ಬೇಕು, ಹೌದು. ಹಾಗಂತ ಅದನ್ನು ಹುಚ್ಚು ಹಿಡಿಸಿಕೊಳ್ಳಬಾರದು. ಅದರಿಂದ ನೆಮ್ಮದಿಯನ್ನು ಕಳೆದುಕೊಳ್ಳಬಾರದು. ಎಷ್ಟೋ ಜನ ಈಗಿನ ದಿನದಲ್ಲಿ ದುಡ್ಡಿನ ಹಿಂದೆ ಹೋಗಿ ತಮ್ಮ ತಂದೆ ತಾಯಿಗಳನ್ನು ಕೈಬಿಟ್ಟಿದ್ದಾರೆ. ಒಮ್ಮೆ ನೀವು ದುಡ್ಡಿನ ಹಿಂದೆ ಹೋಗುವುದನ್ನು ಬಿಟ್ಟು ತಂದೆ ತಾಯಿಯ ಹೃದಯದಲ್ಲಿ ಹೋಗುವ ಕೆಲಸ ಮಾಡಿ. ನಿಮಗೆ ನೆಮ್ಮದಿಯನ್ನು ಆಗ ಆ ಭಗವಂತನೇ ಕೊಡುತ್ತಾನೆ. ಸ್ನೇಹಿತರೆ, ಈ ಕಥೆಯನ್ನು ಕೇಳಿ ನಿಮ್ಮ ಮನಸ್ಸಿಗೆ ಏನಂತ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.